ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀಗೌರಿ ಹುದ್ದಾರ್. ನಾನು ISRK ಕನ್ನಡ ಪಾಡ್ಕಾಸ್ಟ್ ನಿರೂಪಣೆಯನ್ನು ಮಾಡಲಿದ್ದೇನೆ. ಇಂದಿನ ನಮ್ಮ 2ನೇ ಸಂಚಿಕೆ. ಇವತ್ತಿನ ನಮ್ಮ ಅತಿಥಿ ಡಾಕ್ಟರ್ ವಿಠಲ್ ಜಾಧವ್ ಅವರು ಈಗ ಅಮಿನೋಲಾಜಿಕ್ಸ್ ಕಂಪನಿಯಲ್ಲಿ ಪ್ರಿನ್ಸಿಪಲ್ ರಿಸರ್ಚರ್ ಆಗಿ ಸುಮಾರು 7 ವರ್ಷದಿಂದ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದಾರೆ. ಅವರಿಗೆ ಇಂದಿನ ಸಂಚಿಕೆಗೆ ನಾನು ಅವರನ್ನು ಬರಮಾಡಿಕೊಳ್ಳುತ್ತಿದ್ದೇನೆ. ಸರ್, ಓವರ್ ಟು ಯು. ಎಲ್ಲರಿಗೂ ನಮಸ್ಕಾರ. ISRK ಕನ್ನಡ ಪಾಡ್ಕಾಸ್ಟ್ ವತಿಯಿಂದ ಇಲ್ಲಿ ನನ್ನನ್ನು ಆಮಂತ್ರಿಸಿ ನನ್ನನ್ನು ತಮ್ಮೆಲ್ಲರಿಗೂ ಪರಿಚಯಿಸಿಕೊಟ್ಟ ಡಾಕ್ಟರ್ ಶ್ರೀಗೌರಿ ಹುದ್ದಾರ್ ಅವರಿಗೂ ನನ್ನ ತುಂಬಾ ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು. ಓಕೆ, ನಾನು ಶ್ರೀಗೌರಿ ಹುದ್ದಾರ್ ಅಂತ. ನಾನು ಕಳೆದ ವರ್ಷ PhD ಪದವಿಯನ್ನು ಪಡೆದು ಈಗ ಸುಮಾರು 1 ವರ್ಷದ ಮೇಲ್ಪಟ್ಟು ಸಂಶೋಧನಾ ವಿಜ್ಞಾನಿಯಾಗಿ ಕ್ರಿಕ್ ಅಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದೇನೆ. ಹಾಗೆ ನಮ್ಮ ISRK ತಂಡ ಇದು ಒಂದು ಲಾಭರಹಿತ ಮತ್ತು ಸ್ವಯಂ ಪ್ರೇರಿತ ಒಂದು ಒಕ್ಕೂಟವಾಗಿದೆ. ಇಲ್ಲಿ ಸಂಶೋಧನಕಾರರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಶಿಕ್ಷಣ ಅಥವಾ ಉದ್ಯೋಗ ಅವಕಾಶ ಹಾಗೂ ಇತರೆ ಯಾವುದೇ ಮಾಹಿತಿಗಳನ್ನು ದೊರಕಿಸುವಲ್ಲಿ ನಾವು ಅವರಿಗೆ ಸಹಾಯ ಹಸ್ತವಾಗಿರುತ್ತೇವೆ. ಮತ್ತು ಭಾರತದಲ್ಲಿ ನೆಲೆಸಿರುವ ವಿದ್ಯಾರ್ಥಿಗಳಿಗೆ ದಕ್ಷಿಣ ಕೊರಿಯಾಗೆ ಬಂದು ಅವರ ವಿದ್ಯಾಭ್ಯಾಸವನ್ನು ಪಡೆಯಬೇಕೆಂದರೆ ಅವರಿಗೂ ಕೂಡ ನಾವು ಒಂದು ರೀತಿ ಮಾರ್ಗದರ್ಶನವನ್ನು ಮಾಡಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಈಗ ನಮ್ಮ 2ನೇ ಸಂಚಿಕೆಯ ಮುಖ್ಯ ಭಾಗ ಪ್ರಾರಂಭವಾಗಲಿದೆ. ಸೊ ಡಾಕ್ಟರ್ ವಿಠಲ್ ಜಾಧವ್ ಸರ್ ಇವರು 2007ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಪಡೆದು ಅವರು ಸಿಂಜೆಂಟಾ ಗೋವಾದಲ್ಲಿ 1 ವರ್ಷಗಳ ಕಾಲ ರಿಸರ್ಚ್ ಸೈಂಟಿಸ್ಟ್ ಆಗಿ ವರ್ಕ್ ಅನ್ನು ಮಾಡಿರುತ್ತಾರೆ. ಸರ್, ಈಗ ನಾನು ನಿಮ್ಗೆ ಕೇಳುವುದೇನೆಂದರೆ, ನೀವು 2007ರಲ್ಲಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಅತಿ ಪ್ರತಿಭಾನ್ವಿತ ವ್ಯಕ್ತಿ ಅನ್ಬಹುದು. ನಾವು MVK ಸರ್ ನಾವು ಮನೋಹರ್ ಕುಲಕರ್ಣಿ ಸರ್ ಅವ್ರಿಗೆ MVK ಅಂತಾನೆ ಹೇಳ್ತಾ ಇರ್ತೀವಿ. ಸೊ ಅವರಲ್ಲಿ ನೀವು PhD ಪದವಿಯನ್ನ ಪಡಿತೀರಿ ಸರ್. ಸೊ PhD ಪದವಿಯನ್ನ ಪಡೆದು 1 ವರ್ಷ ನೀವು ಸಿಂಜೆಂಟಾದಲ್ಲಿ ನಿಮ್ಮ ಕಾರ್ಯವನ್ನು ನಿರ್ವಹಿಸುತ್ತೀರಿ, ಅದು ಮತ್ತು ರಿಸರ್ಚ್ ಸೈಂಟಿಸ್ಟ್ ಆಗಿ. ಸೊ ನೀವು ಸಿಂಜೆಂಟಾ ಗೋವಾ ಅಲ್ಲಿ ಹೋಗಿ 1 ವರ್ಷ ಯಾವ ರೀತಿ ನಿಮ್ದು ವರ್ಕ್ ಇತ್ತು ಅನ್ನೋದು ಒಂಚೂರು ಹೇಳ್ಬಹುದಾ ನಮ್ಗೆ? ಓಕೆ, 2007ರಲ್ಲಿ ನಾನು PhD ಮುಗಿಸಿ ಥೀಸಿಸ್ ಪ್ರಿಪರೇಷನ್ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ಅದೇ ವೇಳೆಗೆ ಸಿಂಜೆಂಟಾ ಬಯೋಸೈನ್ಸಸ್ ಗೋವಾದಲ್ಲಿರುವಂತಹ ಒಂದು ಮಲ್ಟಿನ್ಯಾಷನಲ್ ಕಂಪನಿ ಅವರು ಕ್ಯಾಂಪಸ್ ಪ್ಲೇಸ್ಮೆಂಟ್ಗಾಗಿ ಕರ್ನಾಟಕ ಯೂನಿವರ್ಸಿಟಿಗೆ ಬಂದಿದ್ರು. ಆಲ್ಮೋಸ್ಟ್ ಸೇಮ್ ಟೈಮ್ ನಾನು ಯಾವಾಗ ಥೀಸಿಸ್ ಪ್ರಿಪರೇಷನ್ ಮಾಡ್ತಾ ಇದ್ದೆ, ಆವಾಗ ಕ್ಯಾಂಪಸ್ ಇಂಟರ್ವ್ಯೂಗೆ ನಾನು ಅಟೆಂಡ್ ಆಗಿದ್ದೆ. ಸೊ 1 among 3 ನಾನು ಸೆಲೆಕ್ಟ್ ಆಗಿದ್ದೆ. 3 ಜನ ನಾವು ಸೆಲೆಕ್ಟ್ ಆದ್ವಿ. 2 MSc ಸ್ಟೂಡೆಂಟ್ಸ್, ನಾನು PhD ಇಂದ ನಾನೊಬ್ಬ ಸೆಲೆಕ್ಟ್ ಆಗಿದ್ದೆ. ಸೊ ಇಮಿಡಿಯೇಟ್ಲಿ ಆಫ್ಟರ್ ಸಬ್ಮಿಷನ್ ಆದ ತಕ್ಷಣ ನಾನು ಸಿಂಜೆಂಟಾ ಬಯೋಸೈನ್ಸ್ಗೆ ಹೋಗಿ ಸೇರ್ಕೊಂಡೆ. ಸೊ ಸರಿ ಸುಮಾರು 1 ವರ್ಷಗಳ ಕಾಲ ನಾನು ಅಲ್ಲಿ ಇದ್ದೆ. ಸೊ ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಬೇಕಂತಂದ್ರೆ ಇಟ್ ಈಸ್ ಟೋಟಲಿ ಡಿಫ್ರೆಂಟ್. ಯೂಶುವಲಿ ನಾವು PhD ಟೈಮಲ್ಲಿ ಏನ್ ಮಾಡ್ತೀವಿ, ಇಟ್ ಈಸ್ ಆಲ್ಮೋಸ್ಟ್ ಮೈಕ್ರೋಸಿಂಥಸಿಸ್. ಸೊ ಮಿಲಿಗ್ರಾಮ್ ಸ್ಕೇಲ್ ಒಳಗೆ ನಾವು ರಿಯಾಕ್ಷನ್ಸ್ ಮಾಡಿ ಅಂಡ್ ಮೈಕ್ರೋಸಿಂಥಸಿಸ್ ಮಾಡಿ ಅವನ ಬಯಾಲಜಿಕಲ್ ಆಕ್ಟಿವಿಟೀಸ್ ಎಲ್ಲ ಮಾಡಿ, ಸೊ ಅಷ್ಟರೊಳಗೆ ನಾವು ಸಿಂಥಸಿಸ್ ಮಾಡ್ತೇವೆ ಅದೇ ಸ್ಮಾಲ್ ಸ್ಕೇಲ್ ಅಲ್ಲಿ. ಅಲ್ಲಿ ಸಿಂಜೆಂಟಾ ಬಯೋಸೈನ್ಸಸ್ ಹೋದ್ಮೇಲೆ, ಸೊ ಪರ್ಟಿಕ್ಯುಲರ್ಲಿ ಐ ವಾಸ್ ಇನ್ವಾಲ್ವ್ಡ್ ಇನ್ ಕಿಲೋ ಲ್ಯಾಬ್ಸ್, ದಟ್ ಈಸ್ ಕಿಲೋಸಿಂಥಸಿಸ್ ಅಂದ್ರೆ ಈಗ ಸಿಂಜೆಂಟಾ ಬಯೋಸೈನ್ಸಸ್ ಅಗ್ರೋ ಕೆಮಿಕಲ್ ಕಂಪನಿ ಆಗಿರೋದ್ರಿಂದ, ಸೊ ಫಾರ್ ಕ್ಲಿನಿಕಲ್ ಟ್ರಯಲ್ಸ್, ಪ್ಲಾಂಟ್ ಕ್ಲಿನಿಕಲ್ ಟ್ರಯಲ್ಸ್ ಅಲ್ಲಿ KG ಸ್ಕೇಲ್ ಒಳಗ ಏನ್ ಬೇಕಾಗ್ತಿತ್ತು ಅದನ್ನ ನಾವು ಸಿಂಥಸಿಸ್ ಮಾಡ್ತಿದ್ವಿ. ಸೊ ಸಡನ್ ಚೇಂಜ್ ಆಫ್ ಇದು ಎಕ್ಸ್ಪೀರಿಯನ್ಸ್ ಅದೊಂದು. ಯಾಕಂದ್ರೆ ಮೈಕ್ರೋಸಿಂಥಸಿಸ್ ಇಂದ ಸಡನ್ಲಿ ಕಿಲೋ ಸ್ಕೇಲ್ ಸಿಂಥಸಿಸ್ ಮಾಡ್ಬೇಕಾಯ್ತು. ಆಮೇಲೆ ಟೋಟಲಿ ಇನ್ಫ್ರಾಸ್ಟ್ರಕ್ಚರ್ ವೈಸ್ನು ಈಗ ಕರ್ನಾಟಕ ಯೂನಿವರ್ಸಿಟಿ ಲೆವೆಲ್ ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಏನಿರುತ್ತೆ, ಅದು ಮಲ್ಟಿನ್ಯಾಷನಲ್ ಕಂಪನಿ ನೀವು ಸಡನ್ ಆಗಿ ಹೋದಾಗ ಇನ್ಫ್ರಾಸ್ಟ್ರಕ್ಚರ್ ಹೆಂಗ್ ಚೇಂಜ್ ಆಗುತ್ತೆ, ಅದೊಂದು ನ್ಯೂ ಎಕ್ಸ್ಪೀರಿಯನ್ಸ್. ಸೊ ಅಲ್ಲಿ ನಮಗೆ ಬಹಳಷ್ಟು ಟೆಕ್ನಿಕ್ಸ್ಗೆ ಎಕ್ಸ್ಪೋಜರ್ ಸಿಕ್ತು, ಹೊಸ ಟೆಕ್ನಿಕ್ಸ್ ಎಕ್ಸ್ಪೋಜರ್. ಆಮೇಲೆ ಕಿಲೋ ಸ್ಕೇಲ್ ನಲ್ಲಿ ಬಿಗ್ ಕಾಲಮ್ ಕ್ರೊಮ್ಯಾಟೋಗ್ರಫಿ ಎಲ್ಲ ಹೆಂಗ್ ಹ್ಯಾಂಡಲ್ ಮಾಡಬೇಕು, ಆಮೇಲೆ ಅನಾಲಿಸಿಸ್ ಟೆಕ್ನಿಕ್ಸ್ ಬೇರೆ ನಾಟ್ ಓನ್ಲಿ NMR. ಈ PhD ಟೈಮ್ ಅಲ್ಲಿ ಯೂಶುವಲಿ ವಿ ಗೋ ಫಾರ್ NMR ಮತ್ತೆ
ಮ್ಯಾಥ್ಸ್ ಇಂಥದೆಲ್ಲ ಮಾಡ್ತಿರ್ತೀವಿ. ಅಲ್ಲಿ ಬೇರೆ ಬೇರೆ ಇನ್ನೂ ಹೆಚ್ಚಿನ ಅನಾಲಿಟಿಕಲ್ ಟೆಕ್ನಿಕ್ಸ್ ಎಲ್ಲ ನಾವು ಯೂಸ್ ಮಾಡ್ಬೇಕಾಗಿ ಬಂತು. ಸೊ ಇಟ್ ವಾಸ್ ಟೋಟಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ಕಲೀಲಿಕ್ಕೂ ಬಹಳ ಸಿಕ್ತಲ್ಲೇ, ಯಾಕಂದ್ರೆ ಇಂಡಸ್ಟ್ರಿ ಸೆಟಪ್ ಇರೋದ್ರಿಂದ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇರೋದ್ರಿಂದ. ಸೊ ಐ ಕುಡ್ ಲರ್ನ್ ಅ ಲಾಟ್ ಇನ್ ಇಂಡಸ್ಟ್ರಿ ಸೆಟಪ್. ಓಕೆ ಸರ್, ಈಗ ನನ್ನ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಏನಂದ್ರೆ, ನೀವು ಹೇಳಿದ ಪ್ರಕಾರ ನಿಮ್ಗ ಯೂನಿವರ್ಸಿಟಿಯಿಂದ ಮತ್ತು ಸಿಂಜೆಂಟಾ ಗೋವಾ ಒಳಗ ಎಕ್ಸ್ಪೋಜರ್ ಭಾಳ ಇತ್ತು ಅಂಡ್ ನೀವು ಬಹಳ ಕಲಿತ್ರಿ ಅಲ್ಲಿ. ಈವನ್ ಹ್ಯಾಂಡ್ಲಿಂಗ್ ಆಗಿರ್ಬೋದು, ಇನ್ಸ್ಟ್ರೂಮೆಂಟ್ ಆಗಿರ್ಬೋದು, ಮಷಿನ್ ಟೆಕ್ನಿಕ್ಸ್ ಆಗಿರ್ಬೋದು. ಇಷ್ಟೆಲ್ಲ ಇದ್ರೂನು ಮತ್ತೆ ನೀವು ದಕ್ಷಿಣ ಕೊರಿಯಾಕ್ಕೆ ಬಂದಿದ್ದು ಯಾಕೆ ಅಂತ ಹೇಳ್ಬೋದಾ? Surely, it's a good question. Actually, PhD ಆದ ನಂತರ ಬ್ಯಾಕ್ ಆಫ್ ದ ಮೈಂಡ್ ಅದು ಒಂದು ಏನಿರುತ್ತಪ್ಪ ಅಂತಂದ್ರೆ, ಇನ್ನೂ ಓವರ್ಸೀಸ್ ಪೋಸ್ಟಾಕ್ ಎಕ್ಸ್ಪೋಜರ್ ಬೇಕು, ಅಥವಾ ಇನ್ನು ಬೇರೆ ಬೇರೆ ಪ್ರೊಫೆಸರ್ಸ್ ಜೊತೆ ವರ್ಕ್ ಮಾಡಬೇಕು, ಬೇರೆ ಬೇರೆ ಸೈಂಟಿಸ್ಟ್ ಗ್ರೂಪ್ ಜೊತೆ ವರ್ಕ್ ಮಾಡಬೇಕು. ಅದ್ ಬ್ಯಾಕ್ ಆಫ್ ದ ಮೈಂಡ್ ಯಾವಾಗ್ಲೂ ಇತ್ತು. ಯೂಶಲಿ ಐ ಥಿಂಕ್ ಎಲ್ಲರಿಗೂ ಅದೊಂದು ಇದು ಇರ್ತದೆ, ಓವರ್ಸೀಸ್ ಎಕ್ಸ್ಪೀರಿಯನ್ಸ್ ಇನ್ನೂ ಹೆಚ್ಚಿನ ರಿಸರ್ಚ್ ಮಾಡಿ ನೋಡ್ಬೇಕು ಅನ್ನುವಂಥದ್ದು ಇತ್ತು. ಸೊ ಇಟ್ ವಾಸ್ ದೇರ್ ಇನ್ ಮೈ ಮೈಂಡ್ ಆಲ್ಸೋ, PhD ಸಬ್ಮಿಷನ್ ಆದ ನಂತರ. ಬಟ್ ಇಮಿಡಿಯೇಟ್ಲಿ ನಂಗೆ ವಿಚಾರ ಮಾಡುವಂತದ್ದು ಇರಲಿಲ್ಲ, ಯಾಕಂದ್ರೆ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಯೂಶಲಿ ನಾವು ಥೀಸಿಸ್ ಸಬ್ಮಿಟ್ ಮಾಡಿದ ನಂತರ ನಿಮ್ಗ ನಿಯರ್ಲಿ 6 months to 1 year ಗ್ಯಾಪ್ ಇರುತ್ತೆ ನಿಮಗೆ PhD ಅವಾರ್ಡ್ ಆಗ್ಬೇಕಂತಂದ್ರೆ. 15 years ಬ್ಯಾಕ್ ಹಂಗಿತ್ತು, ಮೋಸ್ಟ್ಲಿ ಈಗ ಸ್ವಲ್ಪ ಚೇಂಜ್ ಆಗಿರ್ಬೋದೇನೋ. ಸೊ ಆ ಗ್ಯಾಪ್ ಅಲ್ಲಿ ಐ ವಾಸ್ ನೋ ಅದರ್ ವೇ ಟು ಗೋ ಫಾರ್ ವರ್ಕ್. ಅದಕ್ಕೋಸ್ಕರ ನಾನು ಅಲ್ಲಿ ಹೋದೆ. ಬಟ್ ಬ್ಯಾಕ್ ಆಫ್ ದ ಮೈಂಡ್ ಐ ವಾಸ್ ಆಲ್ವೇಸ್ ಪ್ರಿಪೇರಿಂಗ್ ಫಾರ್ ಓವರ್ಸೀಸ್ ಎಕ್ಸ್ಪೀರಿಯನ್ಸ್. ಐ ಕೆಪ್ಟ್ ಅಪ್ಲೈಯಿಂಗ್ ಆಫ್ಟರ್ 6 months ಆಫ್ ಜಾಯ್ನಿಂಗ್ ಮೈ ಇಂಡಸ್ಟ್ರಿ. ಸೊ ಹೇಗೆ ನಾನು ಅವಾರ್ಡ್ ಸಮೀಪ ಆಗ್ತಾ ಬರ್ತಿತ್ತು, ಆಗ ನಾನು ಅದೇ ರೀತಿ ಒಳಗೆ ನಾನು ಅಪ್ಲೈ ಮಾಡ್ತಾ ಇದ್ದೆ. ಸೊ ಸೌತ್ ಕೊರಿಯಾಗಿನೇ ಬರ್ಬೇಕು ಅನ್ನುವಂತ ಉದ್ದೇಶ ಆಗ್ಲಿ ಅಥವಾ ಪಿನ್ ಪಾಯಿಂಟ್ ಆಗಿ ಇಲ್ಲೇನೆ ಬರ್ಬೇಕು ಅನ್ನುವಂಥದ್ದು ಡೆಫಿನೆಟ್ ಆಗಿ ಇರಲಿಲ್ಲ. ಬಟ್ ನಾನು ಹೇಗೆ ಅಪ್ಲೈ ಮಾಡ್ತಾ ಇದ್ದೆ, ಅದೇ ಟೈಮಲ್ಲಿ ನನ್ನ ಫ್ರೆಂಡ್ ಒಬ್ರು ಇಲ್ಲೇ ಸೌತ್ ಕೊರಿಯಾದಲ್ಲೇ ವರ್ಕ್ ಮಾಡೋರು. ಸೊ ಇವಾ ವುಮೆನ್ಸ್ ಯೂನಿವರ್ಸಿಟಿ ಅಂತ ಸೋಲ್ ಅಲ್ಲಿ ಒಂದು ಪ್ರೆಸ್ಟಿಜಿಯಸ್ ಯೂನಿವರ್ಸಿಟಿ ಇದೆ, ಅಲ್ಲಿ ಅವರು ವರ್ಕ್ ಮಾಡ್ತಾ ಇದ್ರು. ಸೊ ಅವರಿಂದ ನಂಗೊಂದು ಕಾಲ್ ಬಂತು, ಅಂದ್ರೆ ದೇರ್ ಇಸ್ ಅಪರ್ಚುನಿಟಿ ಫಾರ್ ಸಿಂಥೆಟಿಕ್ ಆರ್ಗ್ಯಾನಿಕ್ ಕೆಮಿಸ್ಟ್, ಸೊ ಯು ಕ್ಯಾನ್ ಅಪ್ಲೈ. ಸೊ ಅಕಾರ್ಡಿಂಗ್ಲಿ ನಾನು ಅಪ್ಲೈ ಮಾಡಿದೆ. I got accepted. So this is how I ended up in South Korea and Iowa Women's University. ಓಕೆ ಸರ್, ಸೊ ನನ್ಗೀಗ ಬೇಕಾಗಿರೋ ಇನ್ಫಾರ್ಮೇಶನ್ ಅಂದ್ರೆ, ಯಾರಾದ್ರೂ ನಮ್ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಇದ್ರೆ ಅಷ್ಟೇ ದಕ್ಷಿಣ ಕೊರಿಯಾಗ್ ನಾವು ಬಂದು ನಮ್ದು ಎಜುಕೇಶನ್ ಕಂಟಿನ್ಯೂ ಮಾಡೋದಾಗ್ಲಿ ಅಥವಾ ಪೋಸ್ಟ್ ಡಾಕ್ಟರಲ್ ಕಂಟಿನ್ಯೂ ಮಾಡೋದಾಗ್ಲಿ ಮಾಡಬಹುದಾ? ನಿಮ್ ಕೇಸಲ್ಲಿ ನಿಮ್ಗೆ ಯಾರೋ ನಿಮ್ ಸೀನಿಯರ್ ಹೆಲ್ಪ್ ಮಾಡಿದ್ರು ಅಂತ ಹೇಳಿದ್ರಿ, ನೀವು ರ್ಯಾಂಡಮ್ ಆಗಿ ಅಪ್ಲಿಕೇಶನ್ ಹಾಕ್ತಾ ಇದ್ರಾ ವುಮನ್ ಯೂನಿವರ್ಸಿಟಿಗೆ, ಅಥವಾ ಹೆಂಗೆ ನೀವು ಅವ್ರು ಹೇಳಿದ್ಮೇಲೆ ನೀವು ಅಪ್ಲೈ ಮಾಡಿ ನಿಮ್ಗೆ ಸಿಕ್ಕಿದ್ದ ಅಂತ ನಂಗೆ ಬೇಕಾಗಿ? ಇನ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ಬೇಕಂತಂದ್ರೆ, ಐ ವಾಸ್ ಜಸ್ಟ್ ಅಬೌಟ್ ಟು ಸ್ಟಾರ್ಟ್ ಅಪ್ಲೈಯಿಂಗ್. ಆ ಸ್ಟೇಜ್ ಒಳಗೆ ನಾನು ಇದ್ದೆ. ಇಲ್ಲಿ ಕೊರಿಯಾ ಆಗ್ಲಿ ಅಥವಾ ಜಪಾನ್, ಏಷ್ಯನ್ ಕಂಟ್ರೀಸ್ ಅಲ್ಲಿ ಜಸ್ಟ್ ಅಬೌಟ್ ಟು ಸ್ಟಾರ್ಟ್. ಸೊ ಪರ್ಟಿಕ್ಯುಲರ್ಲಿ ಈಗ ಲಾಸ್ಟ್ 13 years ಇಂದ ನಾನು ಕೊರಿಯಾದಾಗಿದ್ದೀನಿ. ಈ ಎಕ್ಸ್ಪೀರಿಯನ್ಸ್ ಇಂದ ನಾನು ಸ್ಟೂಡೆಂಟ್ಸ್ಗಾಗ್ಲಿ ಇಲ್ಲಿ ಅಪ್ಲೈ ಮಾಡೋರಿಗೆ ಏನ್ ಹೇಳ ಬಯಸ್ತೇನೆ ಅಂತಂದ್ರೆ, ನಿಮಗೆ ಯಾರಾದ್ರೂ ಇಲ್ಲಿ ಇದ್ದವ್ರನ್ನೇ ನಿಮ್ಗೆ ರೆಕಮೆಂಡ್ ಮಾಡ್ಬೇಕು ಅಥವಾ ಅವರೇ ನಿಮಗ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೇಳ್ಬೇಕು ಅಂತದಂತೂ ಏನಿಲ್ಲ. ಡೆಫಿನೆಟ್ಲಿ ಯು ಕ್ಯಾನ್ ಅಪ್ಲೈ ರ್ಯಾಂಡಮ್ಲಿ ಅಂಡ್ ದೇರ್ ಆರ್ ವೆರಿ ಹೈ ಚಾನ್ಸಸ್ ಫಾರ್ ಪೋಸ್ಟಾಕ್ ಆಗ್ಲಿ PhD ಆಗ್ಲಿ. ದೇರ್ ಆರ್ ರಿಯಲಿ ವೆರಿ ಹೈ ಚಾನ್ಸಸ್ ಫಾರ್ ಗೆಟಿಂಗ್ ಡೈರೆಕ್ಟ್ಲಿ. ಡೈರೆಕ್ಟ್ಲಿ ನೀವು ನಿಮ್ಗ ಯಾವ ಫೀಲ್ಡ್, ನಿಮ್ಗ PhD ಅಥವಾ ಮಾಸ್ಟರ್ಸ್ ನಲ್ಲಿ ಯಾವ ಫೀಲ್ಡ್ ನಲ್ಲಿ ಇದ್ದೀರಿ ಅಥವಾ PhD ನೀವು ಯಾವ ಫೀಲ್ಡ್ಗೆ ಹೋಗಕ್ ಇಷ್ಟಪಡ್ತೀರಿ. ಸೊ ಪರ್ಟಿಕ್ಯುಲರ್ ಯೂನಿವರ್ಸಿಟಿ ವೆಬ್ಸೈಟ್ಗೆ ಹೋದ್ರೆ ನಿಮ್ಗೆ ಆ ಫೀಲ್ಡ್ ಅಲ್ಲಿ ವರ್ಕ್ ಮಾಡುವಂತ ಪ್ರೊಫೆಸರ್ಸ್ ಎಲ್ಲ ಸಿಗ್ತಾರೆ ನಿಮಗೆ. ಸೊ ಅವ್ರನ್ನ ಹಿಡ್ಕೊಂಡು ನೀವು ಡೈರೆಕ್ಟ್ ಅಪ್ರೋಚ್ ಮಾಡಿದ್ರೆ ದೇರ್ ಹೈಲಿ ಲೈಕ್ಲಿ ದಟ್ ಯು ವಿಲ್ ಗೆಟ್ ದಟ್ ಜಾಬ್ ಅಂಡ್ ಅಪರ್ಚುನಿಟಿ. ಸೊ ಈ ತರ ಆದವ್ರು ಬೇಕಾದಷ್ಟು ಫ್ರೆಂಡ್ಸ್ ನನಗೆ ಗೊತ್ತಿದ್ದಾರೆ. ಆಮೇಲೆ ಐ ಹ್ಯಾವ್ ಸೀನ್ ಮೆನಿ ಸ್ಟೂಡೆಂಟ್ಸ್ ಕಮಿಂಗ್ ಡೈರೆಕ್ಟ್ಲಿ ವಿದೌಟ್ ಎನಿ ರೆಕಮೆಂಡೇಶನ್ ಫ್ರಮ್ ಇನ್ಸೈಡರ್. ಓಕೆ ಸರ್, ಸೊ ನಂಗೆ ಇನ್ನೊಂದು ಪಾಯಿಂಟ್ ನೀವು ಕ್ಲಿಯರ್ ಮಾಡ್ತೀರಿ, ನಿಮ್ಗ ಕರ್ನಾಟಕ ಯೂನಿವರ್ಸಿಟಿಯಿಂದ ಯಾವುದೇ ರೀತಿ ಹೆಲ್ಪ್ ಆಗಿಲ್ಲ ದಕ್ಷಿಣ ಕೊರಿಯಾಗ್ ಬರೋದಾಗ್ಲಿ, ಅಥವಾ ಸಿಂಜೆಂಟಾ ಇಂದ ನಿಮ್ಗೆ ಯಾವುದೇ ರೀತಿ ಅಲ್ಲಿದ್ದ ಪರ್ಸನ್ ಇನ್ಫ್ಲೂಯೆನ್ಸ್ ಆಗ್ಲಿ ಅಥವಾ
ಅವ್ರು ನಿಮ್ಮನ್ನ ರೆಕಮೆಂಡ್ ಮಾಡಿ ನೀನ್ ಇಲ್ಲಿ ಹೋಗು ಪೋಸ್ಟಕ್ ಅಪ್ಲೈ ಮಾಡು ಅಂತ ನಿಮ್ಗೆ ಯಾರು ಆ ರೀತಿ ಹೇಳಿಲ್ಲ ಅನ್ಕೊಂತೀನಿ ನಾನು. ಡೈರೆಕ್ಟ್ ಇನ್ಫ್ಲೂಯೆನ್ಸ್ ಅಂತ ಆ ತರ ಏನ್ ಇರ್ಲಿಲ್ಲ, ಅಥವಾ ಯೂಶಲಿ ಹಾಗೆ ಇರಂಗಿಲ್ಲ. ಈಗ ನೀವು ಕರ್ನಾಟಕ ಯೂನಿವರ್ಸಿಟಿಯಿಂದ ನೀವು ಇಂಡಸ್ಟ್ರಿ ಜಾಬ್ ಹೋಗ್ಬೇಕಂತಂದ್ರೆ ಡೈರೆಕ್ಟ್ಲಿ ಅವರೇ ಇಟ್ಕೊಂಡು ಪುಷ್ ಮಾಡೋದು ಅನ್ನುವಂಥದ್ದು ಇರಂಗಿಲ್ಲ. ಡೆಫಿನೆಟ್ಲಿ ನಮ್ಮ ರಿಸರ್ಚ್ ಗೈಡ್ ಇದ್ದವರಾಗ್ಲಿ, ಸೀನಿಯರ್ಸ್ ಆಗ್ಲಿ, they will be guiding you. Okay. They will be inspiring you. Okay, these are the avenues we can go into work. These are the opportunities you will get overseas. So ಈ ತರ ನಮಗ್ ಗೈಡ್ ಮಾಡ್ಕೊಂತ ಇರ್ತಾರೆ ಇವರು ನಮ್ಮ ಸೀನಿಯರ್ಸ್, ಫ್ರೆಂಡ್ಸ್ ಅಥವಾ ನಮ್ಮ ಪ್ರೊಫೆಸರ್ಸ್ ಎಲ್ಲ. ಸೊ ನಿಮ್ಗೆ ಗೊತ್ತಿರುವಂಗೆ ಪ್ರೊಫೆಸರ್ ಎಂ ಯು ಕುಲಕರ್ಣಿ, he was always inspirational. ಅವ್ರು ಯಾವಾಗ್ಲೂ ಆ ತರದ ನಮ್ಗ ಗೈಡೆನ್ಸ್ ಆಗ್ಲಿ, ಇನ್ಸ್ಪಿರೇಷನ್ ಆಗ್ಲಿ ಕೊಡ್ತಾನೆ ಇದ್ರು. So never stop at MSc only, or never stop at PhD. Go abroad, get some overseas experience. So ಅವ್ರು ತಮ್ಮ ಗೊತ್ತಿರೋ ಎಲ್ಲಾ ನಾಲೆಜ್ ನಮಗ ಇಂಪಾರ್ಟ್ ಮಾಡ್ತಾ ಇದ್ರು. ಸೊ ಆ ತರ ಒಂದು ಗೈಡೆನ್ಸ್ ಸಾಕು ನಮಗ. ಸೊ ಅದನ್ನ ಹಿಡ್ಕೊಂಡು ನಾವು ಅಪ್ಲೈ ಮಾಡ್ಕೊಂತ ಹೋಗಿ, ಸೊ ವಿ ಗೆಟ್ ದಟ್ ಅಪರ್ಚುನಿಟಿ. ಓಕೆ ಸರ್, ಈಗ ನಿಮ್ಗೆ ಆಲ್ರೆಡಿ ಸಿಂಜೆಂಟಾ ಒಳಗಡೆ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇತ್ತು, 1 ವರ್ಷಗಳ ಕಾಲ ನೀವು ಅಲ್ಲಿ ಕೆಲಸ ಮಾಡಿರ್ತೀರಿ. ಆಮೇಲೆ ಇಲ್ಲಿ ಇವಾ ವುಮೆನ್ ಯೂನಿವರ್ಸಿಟಿಗೆ ಬರ್ತೀರಲ್ಲ, ಸೊ ಇಲ್ಲಿ ನಿಮ್ದು ವರ್ಕ್ ಯಾವ ರೀತಿ ಇತ್ತು, ಆಮೇಲೆ ನೀವು ಯಾವ ರೀತಿ ರಿಸರ್ಚ್ ಅನ್ನ ಕಂಪೇರ್ ಮಾಡಬಹುದು ಅನ್ನೋದನ್ನ ನಾನು ಸ್ವಲ್ಪ ಹೇಳಕ್ಕಾಗತ್ತಾ ನೀವು? ಸೊ ಡೈರೆಕ್ಟ್ಲಿ ನಾನು ಸಿಂಜೆಂಟಾ ಬಯೋಸೈನ್ಸಸ್ ಹೋದಾಗ ಇಟ್ ವಾಸ್ ಟೋಟಲಿ ಸಿಂಥೆಟಿಕ್ ಏರಿಯಾ. ಸೊ ಎಕ್ಸಾಕ್ಟ್ಲಿ ವಾಟ್ ಐ ಹ್ಯಾಡ್ ಡನ್ ಇನ್ ಮೈ PhD, ನಾನು ಕೋರಿಲೇಟ್ ಮಾಡ್ಬೋದಾಗಿತ್ತು ಅದನ್ನ. ಸೊ ಅಲ್ಲಿ ಸಿಂಜೆಂಟಾ ಬಯೋಸೈನ್ಸಸ್ ಒಳಗೆ ನಂಗೆ ಸಿಕ್ಕಂತ ಎಕ್ಸ್ಪೀರಿಯನ್ಸ್ ಟೋಟಲಿ ಡಿಫ್ರೆಂಟ್. ಯಾಕಂದ್ರೆ ಮೈಕ್ರೋಸಿಂಥಸಿಸ್ ಇಂದ ನಾನು ಕಿಲೋಸಿಂಥಸಿಸ್ ಕಡೆ ಅಲ್ಲಿ ಹೋಗಿದ್ದೆ. ಸೊ ಅಲ್ಲಿ ಸಿಕ್ಕಂತ ಎಕ್ಸ್ಪೀರಿಯನ್ಸ್ ವಾಸ್ ಟೋಟಲಿ ಡಿಫ್ರೆಂಟ್. ಅಲ್ಲಿಂದ ನಾನು ಯುವ ವುಮೆನ್ಸ್ ಯೂನಿವರ್ಸಿಟಿಗೆ ಏನ್ ಬಂದೆ, ಇಲ್ಲಿ ಸಿಕ್ಕಿರ್ತಕ್ಕಂತ ಎಕ್ಸ್ಪೀರಿಯನ್ಸ್ ವಾಸ್ ಟೋಟಲಿ ಡಿಫ್ರೆಂಟ್. ಯಾಕಂದ್ರೆ ಇಟ್ ವಾಸ್ ನಾಟ್ ಟೋಟಲಿ ಸಿಂಥೆಟಿಕ್, ಇಟ್ ವಾಸ್ ಡಿಸಿಪ್ಲಿನರಿ ವರ್ಕ್ ಆಗಿತ್ತು. ಯಾಕಂದ್ರೆ ಪಾರ್ಟ್ ಆಫ್ ಇಟ್ ವಾಸ್ ಸಿಂಥೆಟಿಕ್ and organic synthesis, part of it was polymer synthesis. So combined together it leading into pharmacy. So there was 3 interdisciplinary areas dalli work ಮಾಡಬೇಕಾಗಿತ್ತು. ಸೊ ನಾವು ಯೂಶುವಲ್ ಏನ್ ಮಾಡ್ತಿದ್ವಿ, ಪಾಲಿಪೆಪ್ಟೈಡ್ಸ್, linear polypeptide ಅನ್ನ ಸಿಂಥಸಿಸ್ ಮಾಡಿ, ಸೊ ಪ್ರಿಪೇರ್ಡ್ ಪಾಲಿಮರ್ಸ್ ಜೊತೆ ಅವನ್ನ ಲೈಗೇಷನ್ ಮಾಡ್ತಿದ್ವಿ. ಸೊ ಇಲ್ಲಿ ಪಾಲಿಮರ್ಸ್ ಇನ್ವಾಲ್ವ್ ಆಗ್ತಿತ್ತು, ಅಥವಾ ಇಲ್ಲಿ ಪೆಪ್ಟೈಡ್ ಸಿಂಥಸಿಸ್ ಇನ್ವಾಲ್ವ್ ಆಗ್ತಿತ್ತು. ಇವನ್ ಎರಡನ್ನೂ ಸೇರಿಸಿ ನಾವು ಕಂಟ್ರೋಲ್ ಡ್ರಗ್ ರಿಲೀಸ್ಗೆ ಅದನ್ನ ಅಪ್ಲೈ ಮಾಡ್ತಿದ್ವಿ. ಸೊ ಈ ಪಾರ್ಟ್ನ, ಡ್ರಗ್ ರಿಲೀಸ್ ಪಾರ್ಟ್ನ ನಮ್ದು ಇನ್ನೊಂದು ಟೀಮ್ ಫಾರ್ಮಸಿ ಫೀಲ್ಡ್ ಏನಿತ್ತು ಅವ್ರು ಮಾಡ್ತಿದ್ರು. So we learned here how to do interdisciplinary research. So this was the main experience from Eva Women's University. ಓಕೆ ಸರ್, ಇಲ್ಲಿ ನಿಮ್ದು ರೆಸ್ಯೂಮ್ ಒಳಗಡೆ ನಾನು ನೋಡಿದಾಗ ಇವಾ ವುಮನ್ ಯೂನಿವರ್ಸಿಟಿ ಒಳಗಡೆ ನೀವು ಇನ್ಆರ್ಗ್ಯಾನಿಕ್ ಫಾಸ್ಫಾಜಿನ್ ಬ್ಯಾಕ್ ಬೋನ್ ಅನ್ನ ಪ್ರಿಪೇರ್ ಮಾಡಿ ಒಂದು ಡ್ರಗ್ ಮಾಯಿಟಿನ ರೆಡಿ ಮಾಡಿ ನೀವು ಆ ರೀತಿ ಅನ್ನ ಮಾಡ್ತಾ ಹೋಗ್ತಿದ್ರಿ. ಸೊ ನಿಮ್ಗ ಈ ನನಗೆ ಗೊತ್ತಿರೋ ಹಾಗೆ ನೀವು MSc ಕಂಪ್ಲೀಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಸಿಂಥೆಸಿಸ್, ಈವನ್ ಸಿಂಜೆಂಟಾ ಗೋವಾ ಕಂಪ್ಲೀಟ್ ಆರ್ಗ್ಯಾನಿಕ್ ಸಿಂಥೆಸಿಸ್ ಅಂಡ್ ಎವ್ರಿಥಿಂಗ್. ಬಟ್ ಇಲ್ಲಿ ಬಂದು ನೀವು ಯಾವ ರೀತಿ, ನಮಗ್ ಗೊತ್ತಿರೋ ಹಾಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಾವು MSc ಒಳಗಡೆ ಕಲ್ತಾಗ್ಲೂ ಸ್ವಲ್ಪ ಇನ್ಆರ್ಗ್ಯಾನಿಕ್ ಏನೋ ಮರಿತಾ ಇದ್ದೀವೇನೋ ಅನ್ನೋ ಫೀಲಿಂಗ್ ಇರುತ್ತೆ. ಬಟ್ ಇಲ್ಲಿ ಬಂದು ನೀವು ಹೆಂಗ್ ಆಫ್ಟರ್ ಅಬೌಟ್ 9-10 years ಆಫ್ ಗ್ಯಾಪ್ ಆಫ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಿಮ್ಗೆ ಅದೇನು ಡಿಫಿಕಲ್ಟ್ ಸಿಚುವೇಶನ್ ಅಂತ ಅನಿಸ್ಲಿಲ್ವಾ? ಅಥವಾ ನಿಮ್ಗೆ ಯಾಕೆ ನೀವು ಇಲ್ಲ ನನ್ಗೆ ಆರ್ಗ್ಯಾನಿಕ್ ಸಿಂಥೆಸಿಸ್ ಇರೋ ಲ್ಯಾಬೇ ಬೇಕಿತ್ತು ಅಂತ ನೀವು ಇನ್ನೊಂದ್ ಸ್ವಲ್ಪ ಹುಡುಕಾಡಿ ಮಾಡ್ಬೋದಿತ್ತು? ಇನ್ನು ನಿಮ್ಗೆ ಪರ್ಸನಲಿ ಓನ್ ಇಂಟ್ರೆಸ್ಟ್ ಇತ್ತ ಅನ್ನೋದನ್ನ ಒಂಚೂರು ಹೇಳ್ಬೋದು? ಅದು ಆ ತರ ಇರ್ಲಿಲ್ರಿ. ಅದ್ ಹೆಂಗಿತ್ತಂತಂದ್ರ, ಈಗ ನಾನು ಹೇಳಿದಾಗೆ ಇಲ್ಲಿ ಪೆಪ್ಟೈಡ್ಸ್ ಅನ್ನ ಸಿಂಥೆಸಿಸ್ ಮಾಡ್ತಿದ್ವಿ, ಲಿನಿಯರ್ ಪೆಪ್ಟೈಡ್ಸ್. ಈ ಕಡೆಯಿಂದ ಸೈಕ್ಲೋಟ್ರೈಫಾಸ್ಫೇಜಿನ್ ಅಂತ ಹೇಳಿ ಪಾಲಿಮರ್ ಮಾಯಿಟಿನ್ ತಗೊಂಡು ಎರಡನ್ನೂ ಲೈಗೇಷನ್ ಮಾಡ್ತಿತ್ತು. ಸೊ ಎರಡು ಲೈಗೇಟ್ ಮಾಡಿದಾಗ ದೀಸ್ ವಾಟರ್ ಸೊಲ್ಯುಬಲ್, ಈ ಏನ್ ಪಾಲಿಮರ್ ಆಗ್ತಿತ್ತಲ್ಲ, ದಿಸ್ ಈಸ್ ವಾಟರ್ ಸೊಲ್ಯುಬಲ್.
this linear polypeptide and this polymer itself is harmless to human body, and it has no clinical value. Okay. It is not a drug at all. ಇದಕ್ಕೇನು clinical value ಇಲ್ಲ. Only it is soluble in water. ಆಮೇಲೆ soluble ಆದಾಗ it used to form polymorosomes. ಅಂದ್ರೆ ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ಆಗಿ ನಡುಗಡೆ ಒಂದು ಕ್ಯಾವಿಟಿ ಫಾರ್ಮ್ ಆಕಿತ್ತು ಅದ್ರೊಳಗಡೆ. ಸೊ ಡಿಸಾಲ್ವ್ ಮಾಡಿದಾಗ, ಸೊ ಈ ಕ್ಯಾವಿಟಿ ಏನದಾವಲ್ಲ, ದೀಸ್ ವಿಲ್ ಬಿ ಇನ್ ವೇರಿಯಸ್ ನ್ಯಾನೋ ಸ್ಟ್ರಕ್ಚರ್ಸ್, ಮೇ ಬಿ 10 ನ್ಯಾನೋಮೀಟರ್ಸ್, 100 ನ್ಯಾನೋಮೀಟರ್ಸ್, 50 ನ್ಯಾನೋಮೀಟರ್ಸ್, ಅಂಡ್ ಬೇರೆ ಬೇರೆ ನೀವು ಪೆಪ್ಟೈಡ್ಸ್ ಬೇರೆ ಬೇರೆ ಪಾಲಿಮರ್ ಮೊಯಿಟಿನ್ ಲೈಗೇಷನ್ ಮಾಡಿದಾಗ ವಾಟರ್ ಸೊಲ್ಯೂಬಲ್ ಮಾಡಿದ್ರಿ ಅಂತಂದ್ರೆ ಬೇರೆ ಬೇರೆ ಸೈಜ್ ಇರೋ ಇದು ಕ್ಯಾಪ್ಸುಲ್ಸ್ ಅದ ಫಾರ್ಮ್ ಮಾಡ್ತಿತ್ತು. ಸೊ ಅನದರ್ ಪಾರ್ಟ್ ಕಮ್ಸ್ ಈಸ್ ದ ಇನ್ಆರ್ಗ್ಯಾನಿಕ್ ಪಾರ್ಟ್. ದ ಪರ್ಟಿಕ್ಯುಲರ್ ಇನ್ಆರ್ಗ್ಯಾನಿಕ್ ಪಾರ್ಟ್ ಯಾವ್ದಪ್ಪ ಅಂತಂದ್ರೆ ದೀಸ್ ಆರ್ ದಿ ಕ್ಯಾನ್ಸರ್ ಡ್ರಗ್ಸ್. ಪ್ಲಾಟಿನಮ್ ಕ್ಯಾನ್ಸರ್ ಡ್ರಗ್ಸ್ ಏನಿದಾವಲ್ಲ, ಸೊ ಡೈರೆಕ್ಟ್ಲಿ ಇಫ್ ಯು ವಾಂಟ್ ಟು ಡಿಸಾಲ್ವ್ ದಮ್ ಇನ್ ವಾಟರ್, ದೇ ಆರ್ ಇನ್ಸಾಲ್ಯೂಬಲ್. They are highly active for cancer treatment. They are very active components as for a cancer treatment. Adra directly as such ನೀವು inject ಮಾಡಿದ್ರೆ ಅಂತ they are not soluble in water. ಅವಾಗ along with these polymorosomes ನಾವು ಇಲ್ಲಿ ಇನ್ನೊಂದು ಮಾಡಿರ್ತೀವಿ, ಇವನು ಮತ್ತ ಈ ಪ್ಲಾಟಿನಮ್ ಡ್ರಗ್ಸ್ ಎರಡೂ ಸೇರಿ ನೀವು ಹಾಕಿದ್ರಿಪ್ಪ ಅಂತಂದ್ರ ಇದು ವಾಟರ್ ಇನ್ಸಾಲ್ಯುಬಲ್ ಪ್ಲಾಟಿನಮ್ ಡ್ರಗ್ಸ್ ಏನಿದಾವಲ್ರಿ, ದೀಸ್ ಗೆಟ್ ಎನ್ಕ್ಯಾಪ್ಸುಲೇಟೆಡ್ ಇನ್ ಟು ದೀಸ್ ಪಾಲಿಮರೋಸೋಮ್ಸ್. ಇದನ್ನ ಎನ್ಕ್ಯಾಪ್ಸುಲೇಟ್ ಮಾಡ್ಕೊಂಡು ದಿಸ್ ಇಸ್ ಆಸ್ ಅ ಹೋಲ್ ಇಟ್ ವಿಲ್ ಬಿ ಸಾಲ್ಯುಬಲ್ ಇನ್ ವಾಟರ್. ಸೊ ಯು ಕ್ಯಾನ್ ಇಂಜೆಕ್ಟ್ ದಿಸ್ ಆಸ್ ಅ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇಂಜೆಕ್ಷನ್. ಸೊ ಈ ತರ ವರ್ಕ್ ಇತ್ತು. ಆಸ್ ಸಚ್ ನಾನ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಲ್ಲಿನ ಏನೋ ಫೋಕಸ್ ಮಾಡಿ ವರ್ಕ್ ಮಾಡ್ಬೇಕಾ ಅಂತದೇನು ಇರಲಿಲ್ಲ. ಓಕೆ. ಸೊ ಜಸ್ಟ್ ಫಾರ್ ದ ಸಾಲ್ಯುಬಿಲಿಟಿ ಆಫ್ ಡ್ರಗ್, ಅದು ಪರ್ಮಿಯಬಿಲಿಟಿ ಆಗೋದಕ್ಕೋಸ್ಕರ ನೀವು ಇದನ್ನ ಯೂಸ್ ಮಾಡಿ. ದಟ್ ವರ್ಕ್ಸ್ ಲುಕ್ಸ್ ಲೈಕ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಫಾರ್ ಮೀ ಆಲ್ಸೋ. ಯಾಕಂದ್ರೆ ಈಗ ಬೇರೆ ಬೇರೆ ಏನ್ ಕ್ಯಾನ್ಸರ್ ಇವು ಡ್ರಗ್ಸ್ ಇರ್ತಾವಲ್ಲ, ಸ್ಮಾಲ್ ಮಾಲಿಕ್ಯೂಲ್ ಡ್ರಗ್ಸ್, ಸೊ ಅವ್ರ ಸೈಜ್ ಬೇರೆ ಬೇರೆ ಇರುತ್ತಲ್ಲ. ಈ ಪಾಲಿಮರೋಸೋಮ್ಸ್ ನೀವು ಸೈಜ್ ಬೇರೆ ಬೇರೆ ಬೇಕಂತಂದ್ರೆ ಈಚೆ ಕಡೆ ನೀವು ಪೆಪ್ಟೈಡ್ ಏನ್ ಸಿಂಥೆಸಿಸ್ ಮಾಡಿರ್ತೀರಿ ಇದನ್ನ ಸೈಜು ಲೆಂತ್ ಅವನ್ನೆಲ್ಲ ಚೇಂಜ್ ಮಾಡಿ ಅವ್ನ ಮಾಡಿಫಿಕೇಶನ್ ಮಾಡಿ, ಆಮೇಲೆ ನಿಮ್ ಪಾಲಿಮರ್ ಒಳಗ ಮತ್ ಹೊಳ್ಳಿ ಬೇರೆ ಬೇರೆ ಡೆರಿವೇಟಿವ್ಸ್ ಎಲ್ಲ ಮಾಡ್ತಿತ್ತ. ಆ ಡೆರಿವೇಟಿವ್ ಚೇಂಜ್ ಮಾಡೋದ್ರಿಂದ ನೀವು ಅದನ್ನ ವಾಟರ್ನಾಗ ಸೊಲ್ಯೂಬಲ್ ಮಾಡಿದಾಗ ಇವು ಸೈಜ್ ವೇರಿಯೇಷನ್ ಆಗ್ತಿತ್ತು. ನ್ಯಾನೋಮೀಟರ್ ಸೈಜ್, ನ್ಯಾನೋ ಪಾರ್ಟಿಕಲ್ ಸೈಜ್ ಅದು ಡಿಫ್ರೆಂಟ್ ಆಗ್ತಿತ್ತು. ಮೇ ಬಿ 10 ನ್ಯಾನೋಮೀಟರ್, ಸಮ್ ಟೈಮ್ 100 ನ್ಯಾನೋಮೀಟರ್, ಇಟ್ ವೇರಿಡ್. ಸೊ ನಿಮಗೆ ಯಾವ ಡ್ರಗ್ ನೀವು ಕ್ಯಾನ್ಸರ್ ಡ್ರಗ್ ಯೂಸ್ ಮಾಡ್ಬೇಕಂತೀರಿ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಸೈಜ್ ಏನ್ ಬೇಕು ಅದ್ರ ಬೇಸ್ ಮೇಲೆ ಈಚೆ ಕಡೆ ನಾವು ಪೆಪ್ಟೈಡ್ ಚೇನ್ ಆಗ್ಲಿ ಅಥವಾ ಪಾಲಿಮರ್ ಸ್ಟ್ರಕ್ಚರ್ ಆಗ್ಲಿ ಅದನ್ನ ಚೇಂಜ್ ಮಾಡ್ಕೊಂಡು ಅದನ್ನ ಮ್ಯಾಚ್ ಆಗುವಂಗ ವರ್ಕ್ ಮಾಡ್ತಿದ್ರೆ. ಸೊ ನೀವು ಬೇಸಿಕಲಿ ವರ್ಕ್ ಮಾಡಿದ್ದು ನಾವು ADME ಪ್ರಾಪರ್ಟಿ ಅಂತ ಹೇಳ್ಬೋದಲ್ಲ. ಸೊ ಇಟ್ಸ್ ಟೋಟಲಿ ದ biological part and medicinal chemist part itself. So absorption, distribution, metabolism and excretion. Okay, so ನಾನು ಇಲ್ಲಿ ನಿಮ್ದು ರೆಸ್ಯೂಮ್ ಒಳಗಡೆ ಇನ್ಆರ್ಗ್ಯಾನಿಕ್ ಫಾಸ್ಫಸಿನ್ ಬ್ಯಾಕ್ ಬೋನ್ ಅಂತ ಇತ್ತಲ್ಲ, ಸೊ ಇವ್ರು ಯಾಕೆ ಹಿಂಗ್ ಇಮಿಡಿಯೇಟ್ ಸ್ವಿಚ್ ಆಗ್ಬಿಟ್ರು ಅನ್ನೋದೊಂದು ನನ್ನ ಕ್ವಶನ್ ಇತ್ತು. ಥ್ಯಾಂಕ್ ಯು ಫಾರ್ ಕ್ಲಿಯರಿಂಗ್ ಮೈ ಡೌಟ್ ಸರ್. ಸೊ ನೆಕ್ಸ್ಟ್, ಈಗ ನೀವು ಹೇಳಿದ್ದ ನಂಗೆ ಕೇಳಿದ್ರೆ ನೀವು ಫೇಸ್ ಬೈ ಫೇಸ್ ನಿಮ್ ವರ್ಕ್ ಆಗಿರ್ಬೋದು, ನಿಮ್ದು ವರ್ಕಿಂಗ್ ನೇಚರ್ ಆಗಿರ್ಬೋದು, ನನಗ್ ಮಾತ್ರ ವೆರಿ ಇಂಟ್ರೆಸ್ಟಿಂಗ್ ಅಂತಾನೆ ಅನಿಸ್ತಾ ಇದೆ. ಈವನ್ ಫಸ್ಟ್ PhD MVK ಸರ್ ಹತ್ರ ಮಾಡಿದ್ರಿ, ಸಿಂಜೆಂಟಾ ಒಳಗಡೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ನಿಮ್ಗೆ, ಕಿಲೋಗ್ರಾಮ್ ಸ್ಕೇಲ್ ಆಗಿರ್ಬೋದು. ಸೊ ಇವನ್ ಇಲ್ಲಿ ನೆಕ್ಸ್ಟ್ ಇವಾ ವುಮನ್ ಯೂನಿವರ್ಸಿಟಿಗೆ ಬಂದು ಇಲ್ಲಿ ಅಂತೂ ADME ಪ್ರಾಪರ್ಟಿ ಯು ಹ್ಯಾವ್ ಜಸ್ಟ್ ರಾಕ್ಡ್ ಇಟ್. ಸೊ ಅಲ್ಲಿ ಅಷ್ಟು ಚಲೋ ಅಪರ್ಚುನಿಟಿ ಇದ್ದು ಮತ್ತೆ ನೀವು ಕ್ರಿಕ್ಟಿಗೆ ಶಿಫ್ಟ್ ಆಗ್ತೀರಿ. ಕ್ರಿಕ್ಟ್ ಒಳಗಡೆ ಮತ್ತೆ ನೀವು 3 ವರ್ಷ ಪೋಸ್ಟ್ ಡಾಕ್ ಮಾಡ್ತೀರಿ. ಕ್ರಿಕ್ಟ್ ಒಳಗಡೆ ನಿಮ್ ವರ್ಕ್ ನೋಡಿದ್ರೆ ಸ್ವಲ್ಪ ನೀವು PhD ಒಳಗಡೆ ಏನ್ ವರ್ಕ್ ಮಾಡಿದ್ರಿ ಅದೇ ರೀತಿ ವರ್ಕ್ ನೀವು ಇಲ್ಲಿ ಮಾಡಿದ್ರಿ ಅಂತ ನನಗೆ ಅನ್ಸುತ್ತೆ. ಸೊ ನೀವು ಇವಾ ವುಮನ್ ಯೂನಿವರ್ಸಿಟಿಯಿಂದ ಕ್ರಿಕ್ಟಿಗೆ ಬರ್ಬೇಕಂತ ಡಿಸಿಷನ್ ಮಾಡಿದ್ ಯಾಕೆ, ಮತ್ತೆ ಹೆಂಗ್ ಕಾಂಟ್ಯಾಕ್ಟ್ ಮಾಡಿದ್ರಿ, ಅಥವಾ ನಿಮ್ಗೆ ಕ್ರಿಕ್ಟ್ ಒಳಗಡೆ ಇರುವಂತ ಪ್ರಾಜೆಕ್ಟ್ಸ್ ಏನಾದ್ರು ಅಟ್ರಾಕ್ಟ್ ಮಾಡ್ತಾ, ಬೇಕಂದ್ರೆ ನಿಮ್ PhD ಟಾಪಿಕ್ ಸೇಮ್ ಅಂಡ್ ದ ವರ್ಕಿಂಗ್ ಆಫ್ ಕ್ರಿಕ್ಟ್ ಈಸ್ ಆಲ್ಸೋ ಸೇಮ್, ಹಿಂಗ್ ಏನಾದ್ರು ಅನ್ಸ್ತಾ, ಅಥವಾ ನೀವು ಯಾರನ್ನ ಕಾಂಟ್ಯಾಕ್ಟ್ ಮಾಡಿ ಕ್ರಿಕ್ಟಿಗೆ ಎಂಟರ್ ಆದ್ರಿ ಅನ್ನೋದನ್ನ ಒಂಚೂರು ಹೇಳ್ಬಹುದಾ ಸರ್ ನಮ್ಗೆ? ಡೆಫಿನೆಟ್ಲಿ. ನಾನು ಆಸ್ ಐ ಸೆಡ್, ಈಗ ನನ್ನ ಅರ್ಲಿಯರ್ ಇಂಡಸ್ಟ್ರಿ ಮತ್ತು PhD ವರ್ಕ್ ವಾಸ್ ಆಲ್ಮೋಸ್ಟ್ ಸಿಮಿಲರ್. ಯಾವಾಗ ನಾನು ಯುವಾ ವುಮೆನ್ಸ್ ಯೂನಿವರ್ಸಿಟಿಗೆ ಬಂದೆ, ಇಟ್ ವಾಸ್ ಕೈಂಡ್ ಆಫ್ ಮಲ್ಟಿ ಡಿಸಿಪ್ಲಿನರಿ ವರ್ಕ್.
though it was very interesting, Yeah. but slightly I felt like lacking because I was trained organic chemist Yeah. ಇರೋದ್ರಿಂದ. So I felt like something is lacking for me. ಅದಕ್ಕಾಗಿ ಸಮ್ ಹಾರ್ಡ್ ಕೋರ್ ಸಿಂಥಸಿಸ್ ಕಡೆನೇ ವರ್ಕ್ ಮಾಡಬೇಕು, ಇನ್ನು ಮಾಡ್ಬೇಕು ಅನ್ನೋದೊಂದು ಯಾವಾಗ್ಲೂ ಇದು ಇತ್ತು ಒಳಗಡೆ, ಅದೊಂದು ತುಡಿತ. ಹೆಟೆರೋಸೈಕಲ್ಸ್ ನಿಮ್ಮನ್ನ ಅಟ್ರಾಕ್ಟ್ ಮಾಡ್ತಾ ಇತ್ತು ಅಂತ ಹೇಳ್ಬೋದು. You can say that. ಸೊ ಹಾರ್ಡ್ ಕೋರ್ ಸಿಂಥಸಿಸ್ ಕಡೆನ ಮಾಡಬೇಕು, ಮೋಸ್ಟ್ಲಿ ಮೆಡಿಸಿನಲ್ ಕೆಮಿಸ್ಟ್ರಿ. ಸೊ ಒಂದ್ಸರ್ತಿ ನೀವು ಸಿಂಥೆಟಿಕ್ ಕೆಮಿಸ್ಟ್ರಿ ಒಳಗ ಇನ್ವಾಲ್ವ್ ಆದ್ರಿ, ಅಥವಾ ವಾಪಸ್ ನೀವು ಇಂಡಿಯಾಕ್ ಹೋಗಿ ನಿಮ್ ಕರಿಯರ್ ಮಾಡ್ಕೋಬೇಕು, ಎಸ್ಪೆಷಲಿ ಇಂಡಸ್ಟ್ರಿ ಒಳಗ. ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇಸ್ ಓಕೆ, ಎನಿಥಿಂಗ್, ಈಗ ಇಂಟರ್ ಡಿಸಿಪ್ಲಿನರಿ ಎಲ್ಲ ವರ್ಕ್ ಮಾಡಿ ಹೋಗಿ ಟೀಚಿಂಗ್ ಜಾಬ್ಗೆ ಸೇರ್ಕೋಬಹುದು. ಸೊ ನೀವು ಇಂಡಸ್ಟ್ರಿ ಜಾಬ್ಗೆ ಹೋಗಿ ಸೇರ್ಕೋಬೇಕು ಅನ್ನುವಂಥದ್ದು ಇತ್ತಂದ್ರೆ ನೀವು ಇದನ್ನ ಮಾಡ್ಕೊಂಡು ಸಿಂಥೆಟಿಕ್ ಕೆಮಿಸ್ಟ್ರಿ ಒಳಗೆ ನೀವು ಕರಿಯರ್ ಟ್ರೈನ್ ಆಗಿ ಇಂಡಸ್ಟ್ರಿ ಜಾಬ್ಗೆ ಹೋಗಿ ನೀವು ಇಂಡಿಯಾಗ್ ಸೇರ್ಕೋಬೇಕಂತಂದ್ರೆ ಡೆಫಿನೆಟ್ಲಿ ಈ ತರ ಕ್ರಿಕ್ ನಲ್ಲಿ ಏನ್ ಒಂದ್ ವರ್ಕ್ ಆಗ್ತದ, ಮೆಡಿಸಿನಲ್ ಕೆಮಿಸ್ಟ್ರಿ, ಸಿಂಥೆಟಿಕ್ ಮೆಡಿಸಿನಲ್ ಕೆಮಿಸ್ಟ್ರಿ ಏನ್ ಆಗ್ತದಲ್ಲ, ಅಂತ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ that is a value addition for your industry career in India. So that was there in my mind. What I was doing in IVA was multidisciplinary and mostly it is academic. So it may not help me in great extent for industry career. Anta ಒಂದು ವಿಚಾರ ಬಂತು. So after 3 years I thought of going for complete synthesis, medicinal synthesis chemistry. ಸೊ ಅದು ಒಂದು ಅಪಾರ್ಚುನಿಟಿ ನಾನು ನೋಡ್ತಿರ್ಬೇಕಂತಂದ್ರೆ ಕ್ರಿಕ್ ನಲ್ಲಿನೂ ಫ್ರೆಂಡ್ಸ್ ಇದ್ರು. ಸೊ ಐ ಕೇಮ್ ಟು ನೋ ದೇರ್ ಇಸ್ ಅಪಾರ್ಚುನಿಟಿ ಅಂಡ್ ವೇಕೆನ್ಸೀಸ್ ಫಾರ್ ಸಚ್ ಎ ಫೀಲ್ಡ್. ಸೊ ಐ ಗ್ರಾಬ್ ದಟ್ ಅಪಾರ್ಚುನಿಟಿ. ಐ ಜಾಯಿನ್ ಕ್ರಿಕ್. ನಿಮ್ಗೂ ಗೊತ್ತಿರ್ಬೋದು, ನೀವು ಕ್ರಿಕ್ ಅಲ್ಲೆಲ್ಲ PhD ಎಲ್ಲ ಮಾಡಿರಿ. ಸೊ ಕ್ರಿಕ್ ಈಸ್ ಒನ್ ಆಫ್ ದಿ ಪ್ರೆಸ್ಟಿಜಿಯಸ್ ಇನ್ಸ್ಟಿಟ್ಯೂಟ್ಸ್ ಇನ್ ಕೊರಿಯಾ. So yeah, it is one of the best infrastructure ಅಂತ ಹೇಳ್ಬೋದು ಕೊರಿಯಾ ಒಳಗೆ. ಸೊ ಅಲ್ಲಿ ಒಂದು ಬೆಸ್ಟ್ ಮೆಡಿಸಿನಲ್ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಇರೋದ್ರಿಂದ, ಸೊ ನಾನು ವಿದೌಟ್ ಎನಿ ಸೆಕೆಂಡ್ ಥಾಟ್, ವಿದೌಟ್ ಹೆಸಿಟೇಷನ್ ಅಲ್ಲಿ ಹೋಗ್ಲಿಕ್ಕೆ ಅಲ್ಲಿ ನಾನು ಡಿಸೈಡ್ ಮಾಡಿದೆ. ಅಲ್ಲಿ ಹೋಗಿ ಒಂದು ಕಪಲ್ ಆಫ್ ಇಯರ್ಸ್ ವರ್ಕ್ ಮಾಡಿದ್ರೆ ಚಲೋ ಆಗ್ತೈತಿ ಅಂತ ಹೇಳಿ. ಸೊ ಯಾ, ಇಟ್ ವಾಸ್ ಇವೆಂಟ್ಫುಲ್. ನಾನು ಅದೇ ರೀತಿ ಕ್ರಿಕ್ಟಿಗೆ ಹೋಗಿ ಸೇರ್ಕೊಂಡು ಅಲ್ಲಿ ಒಂದು 3 years ವರ್ಕ್ ಮಾಡಿ. ಓಕೆ ಸರ್. ಸೊ ಅಂದ್ರೆ ಕ್ರಿಕ್ಟ್ ವೆಬ್ಸೈಟ್ ಅಲ್ಲಿ ಅವರು ಇರುವಂತ ನೋಟಿಸ್ ಅನ್ನ ನೋಡಿ ನೀವು ಅಪ್ಲೈ ಮಾಡಿ ಕ್ರಿಕ್ಟ್ ಒಳಗಡೆ ಜಾಯಿನ್ ಆದ್ರಿ. ಸೊ ನಿಮಗ ಕ್ರಿಕ್ಟ್ ಒಳಗಡೆ ಅಂದ್ರೂ ಬಹಳಷ್ಟು ಲ್ಯಾಬ್ಸ್ ಅದಾವು, ಬಟ್ ನೀವು ಹೆಂಗ ಡಾಕ್ಟರ್ ಲೀ ಹತ್ರನೇ ಇಸೋನ್ಗ್ಯೋಂಗ್ ಅವ್ರ ಹತ್ರನೇ ಹೋಗಿ ಇದೇ ವರ್ಕ್ ಮಾಡ್ಬೇಕಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಯಾಕಂದ್ರೆ ನಾವು ಪೋಸ್ಟಾಕ್ ಅಪ್ಲೈ ಮಾಡಿದಾಗ, ಇವನ್ ನೀವು ಎಲ್ಲಿ ಪೋಸ್ಟಾಕ್ ಮಾಡಿರಿ ಅಲ್ಲಿ ನಾನು PhD ಪೋಸ್ಟಾಕ್ ಈಗ ಮಾಡ್ತಾ ಇರೋದು. ನಾನಾದ್ರೂ ಪೋಸ್ಟಾಕ್ ಅಪ್ಲೈ ಮಾಡ್ಬೇಕಂದ್ರೆ ನನ್ಗೆ ನಮ್ ಬಾಸ ಸಿಗ್ತಾರ ಇಲ್ಲ ಅನ್ನೋ ನಂಗೆ ಗೊತ್ತಿರ್ಲಿಲ್ಲ. ಮತ್ತೆ ನಿಮ್ಗೆ ಹೆಂಗ ಅದೇನ್ ಬೈ ಅಪಾರ್ಚುನಿಟಿ ಅಂತ ಬಂದಿದ್ದ ಅಥವಾ ಬೈ ರ್ಯಾಂಡಮ್ ಆಗಿ ಬಂದಿದ್ದ, ಇಲ್ಲ ನೀವು ಮೊದ್ಲೇ ಪ್ರೊಫೆಸರ್ನ ಭೇಟಿಯಾಗಿ ನಾನು ನಿಮ್ಮಂಡರೇ ಪೋಸ್ಟಾಕ್ ಮಾಡ್ತೀನಿ ಅಂತ ಏನಾದ್ರು ನೀವು ಮಾತಾಡಿದ್ರ? ಅದನ್ನ ಒಂಚೂರು ಹೇಳ್ಬೋದಾ? ಇಲ್ಲ, ನಾನು ಆಕ್ಚುಲಿ ವೆಬ್ಸೈಟ್ ನೋಡಿ ಅಥವಾ ಅವ್ರ ಕಾಲ್ ಫಾರ್ಮ್ ನೋಡಿ ಅಪ್ಲೈ ಮಾಡಿದ್ದಿಲ್ಲ. ಸೊ ನಾನು ಯುವ ವುಮೆನ್ಸ್ ಯೂನಿವರ್ಸಿಟಿಯಲ್ಲಿ ವರ್ಕ್ ಮಾಡ್ಬೇಕಂತಂದ್ರೆ ನನ್ನ ಜೂನಿಯರ್ ಯಶ್ವರ್ಧನ್ ಅಂತ ತಿಳ್ಕೊಂಡು ಅಲ್ಲಿ PhD ಮಾಡ್ತಾ ಇದ್ದ. ನನ್ನ ಜೂನಿಯರ್, ನಾವು ಸಿಂಜೆಂಟಾ ಬಯೋ ಸೈನ್ಸಸ್ ದಲ್ಲಿ ಕೂಡ್ಕೊಂಡು ವರ್ಕ್ ಮಾಡಿದ್ವಿ. ನಾನು ಅಲ್ಲಿಂದ ಪೋಸ್ಟಾಕ್ ಮಾಡ್ಲಿಕ್ಕೆ ಇಲ್ಲಿ ಯುವ ವುಮೆನ್ಸ್ ಯೂನಿವರ್ಸಿಟಿಗೆ ಬಂದು ನನ್ನ ಫ್ರೆಂಡ್ ಯಶ್ ಅಂತೇಳಿ ಅವ PhD ಮಾಡ್ಲಿಕ್ಕೆ ಕ್ರಿಕ್ಟ್ಗೆ ಜಾಯ್ನ್ ಆದ ಅದ ಟೈಮ್ ನಲ್ಲಿ. ಸೊ he came to know that in medicinal chemistry they are looking for organic chemist. So then he referred me that there is a vacancy. ನಾನು ಆವಾಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಪ್ರೊಫೆಸರ್ ಕಾಂಟ್ಯಾಕ್ಟ್ ಮಾಡಿ, so and so is my background, ನಾನು CV ಅವ್ರಿಗೆ ಕಳಿಸಿ, ಸೊ ಅವ್ರು ನಂಗೆ ಅಲ್ಲಿ ಕರೆದು ಇಂಟರ್ವ್ಯೂಗೆಲ್ಲ ಕರೆದ್ರು. ಸೊ ಇಂಟರ್ವ್ಯೂ ಮಾಡಿ ಐ ಗಾಟ್ ಸೆಲೆಕ್ಟೆಡ್. ಆ ತರ ಹೋಗಿದ್ದೆ. ಓಕೆ. ಸೊ 3 years ನೀವು ಕಂಪ್ಲೀಟ್ ಆರ್ಗ್ಯಾನಿಕ್ ಸಿಂಥೆಸಿಸ್ ಅಥವಾ ಮೆಡಿಸಿನಲ್ ಕೆಮಿಸ್ಟ್ರಿ ಬ್ಯಾಕ್ ಗ್ರೌಂಡ್ ಇಂದ ನೀವು ಸಾಕಷ್ಟು ಪೇಪರ್ ಅನ್ನ ಪಬ್ಲಿಷ್ ಮಾಡಿರ್ತೀರಿ. ಸೊ ಕ್ರಿಕ್ಟ್ ಒಳಗಡೆ ಮತ್ತು ಯುವ ವುಮನ್ ಯೂನಿವರ್ಸಿಟಿ ಎರಡನ್ನೂ ಕಂಪೇರ್ ಮಾಡಿದ್ರೆ ನಿಮ್ಗೆ ರಿಸರ್ಚ್ ಎಕ್ಸ್ಪೀರಿಯನ್ಸ್ ಆಬ್ವಿಯಸ್ಲಿ ಟೋಟಲಿ ಡಿಫ್ರೆಂಟ್ ಅಂತ ನನ್ ಫೀಲಿಂಗ್ ಬರುತ್ತೆ.
ಆಮೇಲೆ ಕ್ರಿಕ್ಟ್ ಒಳಗಡೆ ನಿಮ್ಮ ರಿಸರ್ಚ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಹೇಳ್ಬೋದಾ ಒಂಚೂರಾದ್ರು ಏನಾದ್ರು? Cricket was really very fulfilling for me actually, because ಅದೇ ಕ್ರಿಕೆಟ್ ಒಳಗೆ ಏನು ವರ್ಕ್ ನಾನು ಮಾಡಿದೆ, ದಟ್ ವಾಸ್ ದ ವರ್ಕ್ ಐ ವಾಸ್ ಲಾಂಗಿಂಗ್ ಫಾರ್. ಆ ಟೈಪ್ ವರ್ಕ್ ಅನ್ನ ಮಾಡ್ಬೇಕಂತೇಳಿ ನಂಗೆ ಯಾವಾಗ್ಲೂ ಇದು ಇತ್ತು. ಸೊ ಕ್ರಿಕೆಟ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಆಗ್ಲಿ ಅಥವಾ ವೆರೈಟಿ ಆಫ್ ಪ್ರಾಜೆಕ್ಟ್ಸ್ ಆಗ್ಲಿ ಅದನ್ನೆಲ್ಲ ನೋಡಿದ್ರೆ ಅಲ್ಲಿ ವರ್ಕ್ ಮಾಡಿದ್ರಿಂದ ಐ ಗಾಟ್ ಟೋಟಲಿ ಡಿಫ್ರೆಂಟ್ ಔಟ್ಲುಕ್ ಇನ್ ಮೈ ಕರಿಯರ್. ಸೊ ಅಲ್ಲಿ ಆಲ್ ದ ಕೈಂಡ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಹ್ಯಾಂಡಲ್ ಮಾಡ್ಲಿಕ್ಕೆ ಅಲ್ಲಿ ಕಲೀಲಿಕ್ಕಾಯ್ತು, ಆಲ್ ದ ಟೈಪ್ ಆಫ್ ರಿಯೇಜೆಂಟ್ಸ್ ಹ್ಯಾಂಡಲ್ ಮಾಡ್ಲಿಕ್ಕೆ ಅಲ್ಲಿ ಕಲೀಲಿಕ್ಕಾಯ್ತು. ಆಮೇಲೆ ಬಯಾಲಜಿಕಲ್ ಆಸ್ಪೆಕ್ಟ್ಸ್ ಇಟ್ಕೊಂಡು ಬಯಾಲಜಿಕಲ್ ಆಕ್ಟಿವಿಟಿಗೆ ಡಿಸೈನ್, ಡ್ರಗ್ ಡಿಸೈನಿಂಗ್ ಟೆಕ್ನಿಕ್ ನ ಅಲ್ಲಿ ಕಲೀಲಿಕ್ಕೆ ಅನುಕೂಲ ಆಯ್ತು. ಸೊ ಓವರ್ ಆಲ್ ದಟ್ ವಾಸ್ ದ ಮೇನ್ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು. ಸೊ ಅಲ್ಲಿ ನನ್ಗೆ ಗೊತ್ತಿರೋ ಹಾಗೆ ನೀವು MELK ಪ್ರಾಜೆಕ್ಟ್ ಒಳಗಡೆ ವರ್ಕ್ ಮಾಡಿದ್ದೀರಿ. ಮತ್ತೆ ಇನ್ನು ಬೇರೆ ಯಾವ್ದಾದ್ರು ನಿಮ್ಗೆ ಬಹಳ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಯಾವ್ದಾದ್ರು ಒಂದೆರಡು ಪ್ರಾಜೆಕ್ಟ್ ಬಗ್ಗೆ ಹೇಳ್ಬೋದಾ? MELK ಬಗ್ಗೆ ಮಾಡಿದ್ವಿ. ಇನ್ನೊಂದು ಮೇಜರ್ ಪ್ರಾಜೆಕ್ಟ್ ಅಂದ್ರೆ GPR 109A ಅಂತ ಒಂದು ಪ್ರಾಜೆಕ್ಟ್ ಮರ್ಕ್ ಜೊತೆ ಕೊಲಾಬ್ರೇಟ್ ಆಗಿ ನಾವು ಮಾಡ್ತಿದ್ವಿ. ಸೊ ಇಲ್ಲಿ ನೀವು ಕ್ರಿಕೆಟ್ ಒಳಗಡೆ 3 ವರ್ಷ ಆಗದೆ ನಿಮ್ಗೆ ಖುಷಿಯಾಗಿ ಆಮೇಲೆ ನಿಮ್ಗೆ ಬೇಕಂದಿದ್ದು ವರ್ಕ್ ಅನ್ನ ನೀವು ಮಾಡ್ತಾ ಇದ್ರಿ. ಸೊ 3 ವರ್ಷ ಇಲ್ಲಿ ವರ್ಕ್ ಮಾಡಿ ನೀವು ಈಗ ಕರೆಂಟ್ಲಿ ಇದ್ದೀರಲ್ಲ ಅಮಿನೋಲಾಜಿಕ್ಸ್ ಅಂತ, ಸೊ ಅಲ್ಲಿಗೆ ಶಿಫ್ಟ್ ಆಗ್ಬೇಕಂತ ಯಾಕೆ ಡಿಸೈಡ್ ಮಾಡಿದ್ರಿ? ಆಮೇಲೆ ಕೊರಿಯಾದಲ್ಲಿ ಕಂಪ್ನಿ ಜಾಬ್ ಸಿಗ್ಬೇಕಂದ್ರೆ ನಾವು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ಹೆಂಗ ಕಂಪ್ನಿಗೆ ಶಿಫ್ಟ್ ಆಗ್ಬೇಕು? ನೀವು ಕ್ರಿಕೆಟ್ ಅಲ್ಲೇ ಜಾಬ್ ಮಾಡ್ಬೋದಿತ್ತು. ನನಗ್ ಗೊತ್ತಿರೋ ಹಾಗೆ ನಿಮ್ಗಿರೋ ಅಕಾಡೆಮಿಕ್ ಪ್ರೊಫೈಲ್ ಬ್ಯಾಕ್ ಗ್ರೌಂಡ್ ಅದೆಲ್ಲ ನೋಡಿದ್ರೆ ಕ್ರಿಕೆಟ್ ಒಳಗಡೆನೆ ನೀವು ಕಂಟಿನ್ಯೂ ಮಾಡ್ಬೋದಿತ್ತು. ಬಟ್ ನೀವು ಕ್ರಿಕೆಟ್ ಬಿಟ್ಟು ಅಮಿನೋಲಾಜಿಕ್ಸ್ ಹೋದ್ರಿ. ಅದ್ ಯಾಕೆ ಹೋದ್ರಿ? ಮತ್ತೆ ಅಮಿನೋಲಾಜಿಕ್ಸ್ ಹೋಗ್ಬೇಕಂತಂದ್ರೆ ನೀವು ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರಿ, ಹೆಂಗ್ ಅಪ್ಲೈ ಮಾಡಿದ್ರಿ, ನಿಮ್ಗೆ ಹೆಂಗ್ ಗೊತ್ತಾಯ್ತು ಹಿಂಗೊಂದ್ ಕಂಪ್ನಿ ಐತಿ ನಾನು ಅಲ್ಲಿ ಹೋಗ್ಬೇಕು ಅಂತ? ಅದನ್ನೇನಾದ್ರೂ ಒಂಚೂರು ಹೇಳ್ಬೋದಾ ನಮ್ಗೆ? ಓಕೆ, ನಾನು ಕೊರಿಯಾಗ್ ಬಂದು ಆಲ್ಮೋಸ್ಟ್ ಪೋಸ್ಟ್ ಡಾಕ್ಟರಲ್ ಎಕ್ಸ್ಪೀರಿಯನ್ಸ್ ಒಳಗ 3 years ಇನ್ ಯುವಾ, 3 years ಇನ್ ಕ್ರಿಕೆಟ್, ಆಲ್ಮೋಸ್ಟ್ 6 years ಆಗಿತ್ತು. ಸೊ ಬ್ಯಾಕ್ ಆಫ್ ದ ಮೈಂಡ್ ವೆರಿ ಲಾಂಗ್ ಟೈಮ್ ಅಕಾಡೆಮಿಕ್ ದಲ್ಲೇ ಇರುವುದರಿಂದ ಮುಂದೆ ನೀವು ಇಂಡಸ್ಟ್ರಿ ಕರಿಯರ್ ಮಾಡ್ಬೇಕಂದ್ರೆ ಇಟ್ ಈಸ್ ಲಿಟಲ್ ಬಿಟ್ ಡಿಫಿಕಲ್ಟ್ ಇಫ್ ಯು ಆರ್ ಪೋಸ್ಟ್ ಡಾಕ್ ಫಾರ್ ವೆರಿ ಲಾಂಗ್ ಟೈಮ್. ಸೊ ಅದು ಒಂದು ವಿಚಾರ ಇತ್ತು. ಸೊ ಐ ವಾಸ್ ಥಿಂಕಿಂಗ್ ಆಫ್ ಗೋಯಿಂಗ್ ಬ್ಯಾಕ್ ಟು ಇಂಡಿಯಾ ಇನ್ ರಿಸರ್ಚ್ ಇಂಡಸ್ಟ್ರಿ ಜಾಬ್ ಅದೇ ವೇಳೆಗೆ. ಸೊ ಕ್ರಿಕೆಟ್ ದಲ್ಲೂ ಇನ್ನೂ ಸ್ವಲ್ಪ ಟೈಮ್ ಕಂಟಿನ್ಯೂ ಮಾಡಬಹುದಾಗಿತ್ತು, ಬಟ್ ಸ್ಟಿಲ್ ಅದೇ ಪೋಸ್ಟ್ ಡಾಕ್ ಕರಿಯರೇ ಆಗ್ತಿತ್ತು. ಮುಂದೆ ಅದರಿಂದ ಆಗೋ ಲಾಭಕ್ಕಿಂತ ಇದು ಸೈಡ್ ಎಫೆಕ್ಟ್ ಬೇರೆ ಇತ್ತು. ಅಂದ್ರೆ career wise, industry job ಇದು academic anyway that becomes academic career. ಸೊ ಅದಕ್ಕೆ ಇಂಡಸ್ಟ್ರಿ ಕರಿಯರ್ ಬೇಗನೆ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ತಲೆ ಒಳಗಿತ್ತು ಯಾವಾಗ್ಲೂ. I had 2 options. One option is either go back to India and find some industry and join there, or find some job in Korea and start working here. So ಎರಡೂನು ಕಂಪೇರ್ ಮಾಡಿ ನೋಡಿದಾಗ ಅಫ್ಕೋರ್ಸ್ ಎವ್ರಿಬಡೀಸ್ ಸಿಚುವೇಶನ್ ವಿಲ್ ಬಿ ಡಿಫ್ರೆಂಟ್. somebody's going back to India and settling will be more preferable, ಪರ್ಸನಲ್ ಫ್ರಂಟ್ ಒಳಗಿರ್ಬೋದು ಅಥವಾ ಕರಿಯರ್ ವೈಸ್ ಇರ್ಬೋದು, ಅದು ಮೋರ್ ಪ್ರಿಫರೇಬಲ್ ಇರ್ತದೆ. ಕೆಲವೊಬ್ಬರಿಗೆ ಓಕೆ ನ್ಯೂಟ್ರಲ್, ಅಲ್ಲಿ ಹೋದ್ರೂ ಓಕೆ ಇಲ್ಲಿದ್ರು ಓಕೆ ಅನ್ನುವಂತ ಸಿಚುವೇಶನ್ ಇರ್ತದೆ. ಕೆಲವೊಬ್ಬರಿಗೆ ಇಲ್ಲೇ ಸರಿ ಇರ್ತದೆ ಅನ್ನುವಂಥದ್ದು ಇರ್ತದೆ. ಸೊ ಐ ವಾಸ್ ಸಮ್ ವಾಟ್ ಇನ್ ಬಿಟ್ವೀನ್, ಹೋದ್ರೂ ನಡೆಯುತ್ತದೆ ಅಥವಾ ಇದ್ರು ಓಕೆ ಅನ್ನುವಂತ ಸಿಚುವೇಶನ್ ಇತ್ತು. ಸೊ ದೆನ್ ಐ ಸ್ಟಾರ್ಟೆಡ್ ಲುಕಿಂಗ್ ಫಾರ್ ಸಮ್ ಕಂಪನೀಸ್. ಸೊ ನಾ ಮೊದಲೇ ಹೇಳ್ದಂಗ ಫಾರ್ PhDs and postdocs, directly applying to professors through their website is helpful. I mean, possibility of getting accepted is more by applying directly. ಆದರೆ in case of jobs ಏನಾಗುತ್ತೆ ಅಂತಂದ್ರೆ, ಎಸ್ಪೆಷಲಿ ಫಾರ್ ಫಾರಿನರ್ಸ್, ಡೈರೆಕ್ಟ್ ಅಪ್ರೋಚ್ ಮಾಡೋದ್ರಿಂದ ಸಕ್ಸಸ್ ರೇಟ್ ಇಸ್ ವೆರಿ ಮಿನಿಮಮ್. ಯಾಕಂದ್ರೆ when you go for job, they prefer Korean language. So foreigners apply ಮಾಡೋದ್ರಿಂದ we send everything in English. Our cover letter agli, nam CVs agli, everything will be in English. So what it implies is
he or she cannot speak English. Sorry, he or she cannot speak Korean. Korean. ಅದು ಕೊರಿಯನ್ ಕಂಪನೀಸ್ಗೆ ಹಿಂಡ್ರನ್ಸ್ ಆಗುತ್ತೆ. ಕೊರಿಯನ್ ಕಂಪನೀಸ್ ಅಲ್ಲಿ ದೇ ಜನರಲಿ ಪ್ರಿಫರ್ 90% ಆಫ್ ಕಂಪನೀಸ್ ಪ್ರಿಫರ್ ಸಮ್ ಬೇಸಿಕ್ ನಾಲೆಜ್ ಆಫ್ ಕೊರಿಯನ್ ಲ್ಯಾಂಗ್ವೇಜ್. ಸೊ ಅವರು ಇಂಥ ಇರೋ ಸೆಟಪ್ ಇರೋದ್ರಿಂದ ವಾಟ್ ದೇ ಡೂ ಈಸ್ ಇನ್ಸ್ಟೆಡ್ ಆಫ್ ಡೈರೆಕ್ಟ್ಲಿ ಅಕ್ಸೆಪ್ಟಿಂಗ್ ಅಪ್ಲಿಕೇಶನ್ಸ್, ಅವರು ಸಮ್ ಒನ್ ಹ್ಯಾಸ್ ಟು ರೆಫರ್ ದಮ್. ಇದರ್ ನಿಮ್ಮ PhD ಗೈಡ್ ಇರ್ಬೋದು, ಅಥವಾ ನಿಮ್ ಲ್ಯಾಬ್ ಸೀನಿಯರ್ ಇರ್ಬೋದು, ಅಥವಾ ನಿಮ್ ಫ್ರೆಂಡ್ ಇರ್ಬೋದು, ಸಮ್ ಒನ್ ವರ್ಕಿಂಗ್ ಇನ್ ಯುವರ್ ಏರಿಯಾ. ಸೊ ದೇ ಶುಡ್ ವೋಚ್ ಫಾರ್ ಯು. ಅವ್ರಿಗೆ ಸಕ್ಸಸ್ ರೇಟ್ ಜಾಸ್ತಿ ಇರ್ತದೆ ಇಂಡಸ್ಟ್ರಿ ಜಾಬ್ ತಗೊಳ್ಳುವಾಗ. ಸೊ ಇನ್ ಮೈ ಕೇಸ್ ಸಮಥಿಂಗ್ ಲೈಕ್ ದಟ್. ಒನ್ ಆಫ್ ಮೈ ಫ್ರೆಂಡ್ ರೆಫರ್ಡ್ ಫಾರ್ ಇಂಟರ್ವ್ಯೂ. ಕೊರಿಯನ್ So ಫ್ರೆಂಡ್ then, ಹೇಳ್ತಾ ಇದ್ದೀರಾ ಅಥವಾ ಇಂಡಿಯನ್ ಫ್ರೆಂಡ್? Indian friend, yeah. We have a vast Indian community. So if you stay here for a long time, you will be having a vast network. So some friends will be working here, there, and everywhere. You will have some connections. So these connections, ಏನಪ್ಪಾ ಅಂತಂದ್ರೆ, they can take you until interview at least. Yeah. So they can refer you for interview. After that, it depends on how we do and how they perceive you. ಆ ಬೇಸ್ ಮೇಲೆ ಅಕ್ಸೆಪ್ಟೆನ್ಸ್ ಆಗ್ಲಿ, ಸೆಲೆಕ್ಟ್ ಆಗೋದಾಗ್ಲಿ ಎಲ್ಲ ಇರುತ್ತೆ. ಸಾರಿ, ದಿಸ್ ಇಸ್ ಹೌ ಐ. ಸೊ ನಿಮ್ಗೆ ಯಾರೋ ಒಬ್ರು ಫ್ರೆಂಡ್ ಇದ್ರು, ಸೊ ಅವ್ರು ನಿಮ್ಗ ಸ್ವಲ್ಪ ಇದ್ರ ಬಗ್ಗೆ ಇನ್ಫಾರ್ಮೇಶನ್, ಅಮಿನೋಲಾಜಿಕ್ಸ್ ಕಂಪ್ನಿ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟು, ಸೊ ಆ ರೀತಿ ನೀವು ಇಂಟರ್ವ್ಯೂ ಫೇಸ್ ಮಾಡಿ ಅಲ್ಲಿ ನೀವು ಜಾಯಿನ್ ಆದ್ರಿ. ಸೊ ಅಲ್ಲಿ ನಿಮ್ ವರ್ಕ್ ಈಗ ಕರೆಂಟ್ಲಿ ಯಾವ ರೀತಿ ಇದೆ? ಸೊ ಕ್ರಿಕ್ಟ್ ಅಲ್ಲಿ ವರ್ಕ್ ಮಾಡಿದ್ದಕ್ಕೂ, ನೀವು ಸಿಂಜೆಂಟಾ ಅಲ್ಲಿ ವರ್ಕ್ ಮಾಡಿದ್ದಕ್ಕೂ, ಇವಾ ಅಲ್ಲಿ ಮಾಡಿದ್ದಕ್ಕೂ, ಈಗ ಕರೆಂಟ್ಲಿ ನೀವು ವರ್ಕ್ ಮಾಡ್ತಾ ಇರೋದು, ಸೊ ಹೌ ಸ್ಯಾಟಿಸ್ಫೈಡ್ ಯು ಆರ್ ಅಂಡ್ ಹೌ ಕ್ಯಾನ್ ಯು ಕಂಪೇರ್ all of them or with crict or aminologics? Yeah, work wise, yeah, it is totally synthetic. Adu antapari and shocking agirಲಿಲ್ಲ. But one major difference is there. ಈಗ ನಾವು PhD ಆಮೇಲೆ ಇವನ್ ಸಿಂಜೆಂಟಾ ಆಗ್ಲಿ ಅಥವಾ ಈ ಪೋಸ್ಟ್ ಡಾಕ್ಟರಲ್ ರಿಸರ್ಚ್ 6 years in ಮಾಡಿದೇವಲ್ಲ, so mostly it ranges from micro scale to kilogram scale to the max kilogram scale in Syngenta Biosciences. Otherwise, in postdoctoral experience and PhD experience, all we did in microsynthesis scales. So microsynthesis ಮಾಡುವಾಗ ನಾವು in molecules ಮಾಡ್ತೀವಿ ನಮ್ಮ products, they are for screening purposes. Maybe you need some 10 milligrams or 20 milligrams. ನೀವು ಯಾವಾಗ ಸ್ಕ್ರೀನಿಂಗ್ ಪರ್ಪಸಸ್ ಅಂತೇಳಿ ಸಿಂಥೆಸಿಸ್ ಮಾಡ್ತಿರ್ತೀರಿ, ಯು ನೆವರ್ ಥಿಂಕ್ ಅಬೌಟ್ ಹೌ ಮಚ್ ಕಾಸ್ಟ್ ಇಸ್ ದೇರ್, ವಾಟ್ ಕೈಂಡ್ ಆಫ್ reagents you are using, whether they are environmentally hazardous or toxic. ಇವೆಲ್ಲ ಅಲ್ಲಿ ಲೆಕ್ಕಕ್ಕೆ ಬರಂಗಿಲ್ಲ. ನೀವು ಮೈಕ್ರೋಸ್ಕೇಲ್ ಸಿಂಥೆಸಿಸ್ ಮಾಡ್ಬೇಕಂತಂದ್ರೆ ಎನ್ವೈರನ್ಮೆಂಟಲ್ ಹೆಜಾರ್ಡ್ ಇದ್ರೂ ದಟ್ ಈಸ್ ಅಲೌಡ್, ಅಂಡ್ ದಟ್ ಪರ್ಟಿಕ್ಯುಲರ್ ಸ್ಕೇಲ್ ಮಟನು ದಟ್ ಈಸ್ ಅಲೌಡ್. ನಮ್ಗೆ ಫಸ್ಟ್ ಪ್ರಾಡಕ್ಟ್ ತೆಗಿಯೋದು ಇಂಪಾರ್ಟೆಂಟ್. ಪ್ರಾಡಕ್ಟ್ ತೆಗಿಯೋದು ಇಂಪಾರ್ಟೆಂಟ್. ಪ್ರಾಡಕ್ಟ್ ತೆಗೆದು ಸ್ಕ್ರೀನ್ ಮಾಡೋದು ಇಂಪಾರ್ಟೆಂಟ್. ಸ್ಕ್ರೀನ್ ಮಾಡಿ ಓಕೆ ದಿಸ್ ಇಸ್ ಅಕ್ಸೆಪ್ಟೇಬಲ್, ಅದನ್ನ ನಾವು ಇನ್ನೂ ಮುಂದೆ ಮಾಡ್ಬೇಕಂದಾಗ ಓಕೆ ಯು ಥಿಂಕ್ ಅಬೌಟ್ ಹೌ ಟು ಮೇಕ್ ಇಟ್ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ, ಹೌ ಟು ಮೇಕ್ ಇಟ್ ಚೀಪರ್. ಆ ಆಸ್ಪೆಕ್ಟ್ ಎಲ್ಲ ಮುಂದೆ ಬರ್ತಾವ. ಮೊದ್ಲೇಕೆ ಮೇಕ್ ಪ್ರಾಡಕ್ಟ್ ಪಾಸಿಬಲ್ ಅದೊಂದೇ ಇರ್ತದ. ಸೊ ನೀವು ಪೋಸ್ಟ್ ಡಾಕ್ಟರಲ್ ರಿಸರ್ಚರ್ ಎಲ್ಲ ರಿಸರ್ಚ್ ಆಗ್ಲಿ PhD ಆಗ್ಲಿ ಎಲ್ಲ ಕಡೆ ಮಾಡೋದು ಅದನ್ನೇ ಮಾಡಿರ್ತೀವಿ. ಸೊ ವೆನ್ ಐ ಜಾಯಿನ್ ಕಂಪ್ನಿ ಲೈಕ್ ಅಮಿನೋಲಾಜಿಕ್ಸ್, it is purely process R&D and manufacturing. We generally do, we start with very small scale and go for process R&D and carry it to the manufacturing. ಯಾಕಂದ್ರೆ ನಾವಿಲ್ಲಿ ಮಾಡೋದು ನಾಟ್ ಫಾರ್ ಸ್ಕ್ರೀನಿಂಗ್ ಪರ್ಪಸಸ್. ಸೊ ಆಲ್ರೆಡಿ ಮಾರ್ಕೆಟ್ ಒಳಗೆ ಏನ್ ಡ್ರಗ್ಸ್ ಇರ್ತಾವ, ಸೊ ಆ ಡ್ರಗ್ಸ್ ಒಳಗೆ ಏನ್ ಇಂಟರ್ಮೀಡಿಯೇಟ್ ಬೇಕಲ್ಲ, ಸೊ ದ್ಯಾಟ್ ಇಂಟರ್ಮೀಡಿಯೇಟ್ ವಿ ಪ್ರೊವೈಡ್ ದಮ್ ಇನ್ ಮೆಟ್ರಿಕ್ ಟನ್ ಸ್ಕೇಲ್. ಸೊ ನೀವು ಯಾವಾಗ ಒಂದು ಮೆಟ್ರಿಕ್ ಟನ್ ಸ್ಕೇಲ್ ಅಥವಾ ಲಾರ್ಜ್ ಸ್ಕೇಲ್ ಒಳಗೆ ಮಾಡ್ತೀರಿ ಅಂತಂದ್ರೆ ವಾಟ್ ಚಾಲೆಂಜಸ್ ಫಸ್ಟ್ಲಿ ವಿ ಫೇಸ್ ಈಸ್, ಫಸ್ಟ್ ವೆನ್ ಯು synthesize, you are not supposed to do any column chromatography. Purification must be done through crystallization or precipitation or some other general techniques. Washing or any other thing.
Yeah, slurries, washing, precipitation, crystallization. ಇಂಥ ಟೆಕ್ನಿಕಲ್ ಯೂಸ್ ಮಾಡಿ ಪ್ಯೂರಿಫಿಕೇಶನ್ ಎಲ್ಲ ಮಾಡಬೇಕಾಗತ್ತೆ. ಇಟ್ಸ್ ಇನ್ ನೋ ವೇ ಯು ಕ್ಯಾನ್ ಯೂಸ್ ಕಾಲಮ್ ಅನ್ಲೆಸ್ ಇಟ್ ಈಸ್ ಅಬ್ಸಲ್ಯೂಟ್ಲಿ ನೆಸೆಸರಿ. ಸೊ ಅದರ್ವೈಸ್ ಕಾಸ್ಟ್ ಕ್ಯಾಲ್ಕುಲೇಷನ್, ಕಾಸ್ಟ್ ಎಫೆಕ್ಟಿವ್ನೆಸ್ ಏನು ಇರಂಗಿಲ್ಲ ಪ್ರೊಡಕ್ಷನ್ಗೆ. ಸೊ ದಟ್ ಈಸ್ ಒನ್ ಮೇಜರ್ ಹರ್ಡಲ್. ಯು ಹ್ಯಾವ್ ಟು ಮೇಕ್ ಅ ಮೆಥಡ್ ಸಚ್ ಅ ವೇ you should not use any column chromatography. That is one. And second, yes, ಮೆಥಡ್ ಆಲ್ರೆಡಿ ಸೆಟ್ ಇರುತ್ತಾ ಅಥವಾ ನೀವೇ ಸೆಟ್ ಮಾಡ್ಬೇಕಾ? ಮೆಥಡ್ ಸೆಟ್ ಮಾಡ್ಬೇಕು. ಎಸ್, ಸಿಂಥೆಟಿಕ್ ಐಡಿಯಾ ಮೆಥಡಾಲಜೀಸ್ ಬೇರೆ ಬೇರೆ ಎಲ್ಲ ಅಪ್ಲೈ ಮಾಡಿರ್ತಾರೆ. ಸೊ ಫಂಕ್ಷನಲ್ ಗ್ರೂಪ್ ರಿಲೇಟೆಡ್ ಇದು ಇರ್ತದೆ. ಸೊ ಯು ಹ್ಯಾವ್ ಟು ರೆಫರ್ ಅಂಡ್ ಅಪ್ಲೈ, ಟ್ರೈ ಟು ಅಪ್ಲೈ ಫಾರ್ ಯುವರ್ ಮೆಥಡ್. ಓಕೆ, ಸೊ ಆಪ್ಟಿಮೈಸೇಷನ್ ಎಲ್ಲ ಆಗಿರುತ್ತಲ್ಲ? ಆಪ್ಟಿಮೈಸ್ ಆಗಿರಂಗಿಲ್ಲ, ಆಗಿರಲ್ಲ. ಓಕೆ, ನೋ ಆಪ್ಟಿಮೈಸ್ ನಥಿಂಗ್. ಸೊ ಯು ಹ್ಯಾವ್ ಟು ಸೆಟ್ ಅಪ್. ಯು ವಿಲ್ ಬಿ ನೋಯಿಂಗ್, ಯಾಕಂದ್ರೆ ಒಂದು ಡ್ರಗ್ ಮಾಡಿರ್ತಾರ ಅಂತಂದ್ರ ಬೈ ಸಮ್ ಮೆಥಡ್ ದೇ ಮೇಕ್ ಇಟ್ ಫಾರ್ ಸ್ಕ್ರೀನಿಂಗ್ ಪರ್ಪಸ್, ಸಿಂಥೆಸಿಸ್ ಮಾಡ್ಕೊಳ್ಳಿಕ್ಕೆ ದೇ ಮೇಕ್ ಇಟ್ ಬೈ ಯೂಸಿಂಗ್ ಸಮ್ ಸ್ಕೀಮ್. ಸೊ ದ ಸೇಮ್ ಸ್ಕೀಮ್ ಯು ಕ್ಯಾನಾಟ್ ಯೂಸ್ ಇಟ್ ಫಾರ್ ಸಿಂಥೆಸಿಸ್. Not necessarily. Sometime it may work. The one used for microscale synthesis, same you can use for multi-scale, multi-kilo synthesis. Adra every time it's not possible. So avaga ನೀವು ಏನು ಮಾಡಬೇಕು, separate scheme ಅನ್ನು setup ಮಾಡಿ, so which is costly, ಇದು ಕಾಸ್ಟ್ ವೈಸ್ ಫಿಸಿಬಲ್ ಇರುತ್ತೆ ಅಂತ ಮೆಥಡ್ ಅನ್ನ ನಾವು ಸೆಟಪ್ ಮಾಡ್ಬೇಕಾಗ್ತೈತಿ. ಅದನ್ನ ಸೆಟಪ್ ಮಾಡಿ ಅದ್ರೊಳಗೆ ಸೊ ಪ್ಯೂರಿಫಿಕೇಶನ್ ಹ್ಯಾಸ್ ಟು ಬಿ ಅಚೀವ್ಡ್ ಮೋರ್ ದನ್ 99%. ನೀವು API ಇಂಗ್ರೀಡಿಯೆಂಟ್ಸ್ ಮಾಡ್ತೀರಪ್ಪ ಅಂತಂದ್ರೆ ಪ್ಯೂರಿಫಿಕೇಶನ್ ಶುಡ್ ಬಿ ಮೋರ್ ದನ್ 99%. ಆಮೇಲೆ ಎವ್ರಿ ಸಿಂಗಲ್ ಇಂಪ್ಯೂರಿಟಿ ಶುಡ್ ಬಿ ಲೆಸ್ ದನ್ 0.1%. ದೀಸ್ ಕ್ರೈಟೇರಿಯಾ ಇರ್ತದೆ. ಸ್ಕ್ರೀನಿಂಗ್ ಮಾಡುವಾಗ 95% ಇಸ್ ಓಕೆ. ಸ್ಕ್ರೀನಿಂಗ್ ಟೈಮ್ ನಲ್ಲಿ ನಾವು ಮೈಕ್ರೋಸಿಂಥೆಸಿಸ್ ಏನ್ ಮಾಡ್ತೀವಿ ಅವಾಗ ಅಪ್ ಟು 95% ಕೆಮಿಕಲ್ ಪ್ಯೂರಿಟಿ ಇಸ್ ಅಕ್ಸೆಪ್ಟೇಬಲ್. ಸೊ ಒಂದ್ ಸರ್ತಿ ಅದು ಮ್ಯಾನುಫ್ಯಾಕ್ಚರಿಂಗ್ ಸ್ಕೇಲ್ ಹೋಯ್ತು, ಆಮೇಲೆ ಕ್ಲಿನಿಕಲ್ ಟ್ರಯಲ್ಸ್ ಏನ್ ಹೋಗ್ತಾವಲ್ಲ ಡ್ರಗ್ಸ್, ಆ ಟೈಮ್ ಒಳಗ ಸೊ ವೆರಿ ಹೈ ಪ್ಯೂರಿಟಿ ಇಂಟರ್ಮೀಡಿಯೇಟ್ಸ್ ಆರ್ ನೆಸೆಸರಿ. ಅದಕ್ಕಾಗಿ ಸೊ ಫಸ್ಟ್ ಚಾಲೆಂಜ್ ಬರೋದೇನಪ್ಪಾ ಅಂತಂದ್ರೆ ಯು ಆರ್ ನಾಟ್ ಸಪೋಸ್ ಟು ಯೂಸ್ ಕಾಲಮ್ ಕ್ರೋಮ್ಯಾಟೋಗ್ರಫಿ. ದಿಸ್ ಇಸ್ ದ ಫಸ್ಟ್ ಚಾಲೆಂಜ್. ಅದು ಬರ್ದೇ ಇರುವಂಗ ನೀವು ಇವನ್ನ ಸೆಟಪ್ ಮಾಡ್ಕೋಬೇಕಾಗತ್ತಿ ಪ್ರೊಸೆಸ್ನ. ಸೊ ಸೆಕೆಂಡ್ ಪ್ರಾಬ್ಲಮ್ ಎಲ್ಲಿ ಬರುತ್ತಪ್ಪ ಅಂತಂದ್ರೆ, ಸೊ ಯು ಕೆನಾಟ್ ಯೂಸ್ ಆಲ್ ದ ಸಾಲ್ವೆಂಟ್ಸ್ ದಟ್ ಕಮ್ ಇನ್ ಯುವರ್ ಮೈಂಡ್. ಯಾಕಂದ್ರೆ ನೀವು ಮೈಕ್ರೋ ಇದ್ರು ಮಾಡುವಾಗ ನೀವು ಡೈಥೈಲ್ ಈಥರ್ ಯೂಸ್ ಮಾಡ್ಬೋದು, ಬೆಂಜಿನ್ ಯೂಸ್ ಮಾಡ್ಬೋದು, ಕಾರ್ಬನ್ ಟೆಟ್ರಾಕ್ಲೋರೈಡ್ ಯೂಸ್ ಮಾಡ್ಬೋದು, ಸೊ DMF ಯೂಸ್ ಮಾಡ್ಬೋದು. But when it comes to the multi-scale manufacturing, ಇದಕ್ಕೆ ಬಂತಪ್ಪ ಅಂದ್ರೆ you are not supposed to use diethyl ether because it catches fire in large scale ಇದ್ರೊಳಗೆ. ಆಮೇಲೆ you are not supposed to use benzene because it is carcinogen. You cannot use carbon tetrachloride for obvious reason, and DMF for health reasons. So these ಅದಕ್ಕೆ ನಾನು ಮೊದಲು ಹೇಳಿದೆ ಅಂದ್ರೆ ಫಸ್ಟ್ ಮಾಡುವಾಗ ನಾವು ಎನ್ವಿರಾನ್ಮೆಂಟಲ್ ಆಸ್ಪೆಕ್ಟ್ಸ್ ನ ಮಾಡಂಗಿಲ್ಲ ಮೈಕ್ರೋ ಸ್ಕೇಲ್ ನ ಮಾಡುವಾಗ. So that scale in ppm level they are acceptable. So when you go manufacturing, tons and tons of solvents will be using. Avaga tons of these will be waste, natural waste. So avaga there is restriction for solvents. So our solvents nella avoid ಮಾಡಿ which are allowed, naturally ಅಲೋ ಇದ್ದಿದ್ದ ಸಾಲ್ವೆಂಟ್ ನಷ್ಟೇ ತಗೊಂಡು ನೀವು ಪ್ರೊಸೆಸ್ ನ ಆಪ್ಟಿಮೈಸ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಾಗ್ತದೆ. ದಿಸ್ ಈಸ್ ದಿ ಸೆಕೆಂಡ್ ಚಾಲೆಂಜ್ ವಿ ಗೆಟ್, ಬಿಕಾಸ್ ಸಮ್ ಟೈಮ್ ಬೆಂಜಿನ್ ಅಥವಾ ಇದ್ರೊಳಗ ಡೈಥೈಲ್ ಈಥರ್ನ ಈಸಿಯಾಗಿ ಕ್ರಿಸ್ಟಲೈಸೇಷನ್ ಬರ್ತಿರ್ಬೋದು. ಬಟ್ ನೀವು ಸಾಲ್ವೆಂಟ್ ಚೇಂಜ್ ಮಾಡಿದ್ರಿ ಅಂತಂದ್ರೆ ಯು ವಿಲ್ ನಾಟ್ ಏಬಲ್ ಟು ಗೆಟ್ ದ ಸೇಮ್ ಕ್ರಿಸ್ಟಲೈಸೇಷನ್ ಸ್ಟ್ರಕ್ಚರ್, ಇದನ್ನ ಕ್ರಿಸ್ಟಲೈಸೇಷನ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಸೊ ಇಂಥವನು ಸ್ವಲ್ಪ ಓವರ್ಕಮ್ ಮಾಡ್ಬೇಕಾಗ್ತೈತಿ. ಎಷ್ಟೋ ಸಲ ನೀವು ಪೆಪ್ಟೈಡ್ಸ್ ಮಾಡ್ಬೇಕಂದ್ರೆ ಯು ಇಮ್ಯಾಜಿನ್ ಯು ಕೆನಾಟ್ ಯೂಸ್ ಇಥೈಲ್ ಎಸ್ಟೇಟ್. ಪೆಪ್ಟೈಡ್ಸ್ ಮಾಡ್ಬೇಕಂದ್ರೆ ಅಟ್ ಲೀಸ್ಟ್ ಇನ್ ದ ಫೈನಲ್ ಸ್ಟೇಜ್ ಯು ಆರ್ ನಾಟ್ ಸಪೋಸ್ ಟು ಯೂಸ್ ಇಥೈಲ್ ಎಸ್ಟೇಟ್. ಯಾಕಂದ್ರೆ ಏನಾದ್ರೂ ಟ್ರೇಸಸ್ ಇಥೈಲ್ ಎಸ್ಟೇಟ್ ಉಳಿತಪ್ಪ ಅಂದ್ರೆ ದಟ್ ಮೇ ಕನ್ವರ್ಟೆಡ್ ಇನ್ ಟು ಅಸ್ಟಿಕ್ ಆಸಿಡ್. ದಟ್ ಈಸ್ ಡೆಟ್ರಿಮೆಂಟಲ್ ಟು ಪೆಪ್ಟೈಡ್ಸ್. ಸೊ ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಪ್ರೊಸೆಸ್ ನ ಸೆಟ್ ಮಾಡ್ಬೇಕಾಗತ್ತಿ. ಆಮೇಲೆ ಎಲ್ಲಾ ನೀವು ಪ್ರೊಸೆಸ್ ಸೆಟ್ ಮಾಡಿದ್ರಿಪ್ಪ ಅಂದ್ರೆ ದಟ್ ಶುಡ್ ಬಿ ವಿದಿನ್ ದ ಕಾಸ್ಟ್.
ನೀವು ಗ್ಲೋಬಲ್ ಕಾಂಪಿಟೇಟರ್ ಕೂಡ ಕಾಂಪೀಟ್ ಮಾಡ್ಬೇಕಾಗ್ತೈತಿ. ಯಾಕಂದ್ರೆ ಚೈನಾದೊಳಗೆ ಏನ್ ಪ್ರೊಡ್ಯೂಸ್ ಮಾಡ್ತಾರ ಅದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅನ್ನ, ಸೊ ಇದರ್ ಯು ಶುಡ್ ಬಿ ಕಾಂಪಿಟೇಟಿಂಗ್ ವಿತ್ ದೆಮ್ ಬೈ ಪ್ರೈಸ್. So in that case, you cannot do your method or manufacturing some very fancy method or something whichever we like. So cost na ನೀವು ತಲೆಯೊಳಗೆ ಇಟ್ಕೊಂಡು ಮಾಡಬೇಕಾಗ್ತದೆ. These are major challenges industry ಒಳಗೆ we come across. So as the days go by, we keep learning them. So you get used to it. It is thrilling. First it is stressful and then it becomes thrilling, then become routine. So ಸರ್, ಈಗ ನನಗ ಕ್ಯೂರಿಯಾಸಿಟಿ ಇರೋದು ಅಂದ್ರೆ, ಈಗ ನಾವು ಕ್ರಿಸ್ಟಲೈಸೇಷನ್ ಮಾಡ್ಬೇಕಂದ್ರೆ ಇಮಿಡಿಯೇಟ್ ತಗೊಂಡು ಈ ತರ ಹಾಕ್ಬಿಡ್ತೀವಿ. ಸೊ ಅದ ನಾನ್ ಮಾಡುವಂತ ಕಾಮನ್ ಕೆಲಸ ಕ್ರಿಸ್ಟಲೈಸೇಷನ್ ಮಾಡ್ಬೇಕು ಅಂದ್ರೆ, ಈಗ ನಿಮ್ದು ವರ್ಕ್ ನನ್ ವರ್ಕ್ ನಾನ್ ನೋಡಿದ್ರೆ, ನಮ್ದು ಮಿಲಿಗ್ರಾಮ್ ಸ್ಕೇಲ್ ಅಲ್ಲ, ಇಮಿಡಿಯೇಟ್ ನಾವು ಡೈ ಎತ್ತಿಲ್ ಈ ತರ ಹಾಕ್ಬಿಡ್ತೀವಿ. ಸೊ ಈಗ ನನಗ್ ಕ್ಯೂರಿಯಾಸಿಟಿ ಅಂದ್ರೆ, ನೀವು ಬೇರೆ ಯಾವ ಸಾಲ್ವೆಂಟ್ಸ್ ಯೂಸ್ ಮಾಡ್ತೀರಿ ಅಂತ. ಅದ ನಿಮ್ಗ ಹೇಳಕ ಇಷ್ಟ ಇದ್ರೆ ಹೇಳ್ಬಹುದು, ಇಲ್ಲ ನಿಮ್ ಕಾನ್ಫಿಡೆನ್ಶಿಯಲ್ ಅಂದ್ರೆ ಐ ಡೋಂಟ್ ಟಚ್ ದಟ್ ಪಾರ್ಟ್. ಬಟ್ ಜಸ್ಟ್ ಐ ಆಮ್ ಕ್ಯೂರಿಯಸ್ if you can give me 1 or 2 solvents other than diethyl ether or DMF. No, you should look at the family of solvent. There is a family of solvent. For example, ethers. This is diethyl ether. What are the other families of these ethers? Isopropyl ether. Isopropyl ether ide. MTB ide. Methyl tetrabutyl ether ide. So you should look for the same family nearby. Characteristic boiling point ಎಲ್ಲ different ಇರುತ್ತೆ, but chemically they may resemble to diethyl ether. So diethyl ether ನಾವು ಮೈಕ್ರೋಸ್ಕೇಲ್ ನಾಗ ಯೂಸ್ ಮಾಡೋದು only one best ಇದು ಏನಂದ್ರೆ, you can evaporate it very easily. Yeah, you can completely remove it very easily. So ಅದು ಒಂದು ಮೇನ್ ರೀಸನ್ ನಾವು ಮೈಕ್ರೋಸ್ಕೇಲ್ ನಾಗ ಅದು ಯೂಸ್ ಮಾಡೋದು. ಆಮೇಲೆ ಕೆಮಿಕಲಿ ಸ್ವಲ್ಪ ಡಿಫ್ರೆಂಟ್ ಇರೋದ್ರಿಂದ ಅದು ಅಡ್ವಾಂಟೇಜ್ ಇರ್ತೈತಿ. ಬಟ್ ನೀವು ಪ್ರೊಡಕ್ಷನ್ ಒಳಗೆ ಯೂಸ್ ಮಾಡಕ್ ಆಗಿಲ್ಲ ಅಂದ್ರೆ, ಯು ಮಸ್ಟ್ ಗೋ ಫಾರ್ ದ ಫ್ಯಾಮಿಲಿ, ಸಿಮಿಲರ್ ಫ್ಯಾಮಿಲಿ ಸಾಲ್ವೆಂಟ್ಸ್ ಲೈಕ್ IPE, ಐಸೋಪ್ರೊಪಿಲ್ ಈಥರ್, MTBE. ಸೊ ಈ ತರದನ್ನ ನೀವು ಟ್ರೈ ಮಾಡಬೇಕು. Yeah. For example, nimage methanol, if suppose you cannot use methanol for some purpose, so you should go for some ethanol, isopropanol or butanol. Similar family solvents anna alli try ಮಾಡಬೇಕು. Otherwise some combination. Yeah. So ನನ್ಗೆ ಅನ್ಸೋ ಮಟ್ಟಿಗೆ ನಿಮ್ಗೆ ಯಾವ್ದಾದ್ರು ಈಗ ನಾವು ಇಂಟರ್ಮೀಡಿಯೇಟ್ ಕೊಟ್ಬಿಟ್ರೆ, ನೀವು ಏನ್ ಯೂಸ್ ಮಾಡಬಾರ್ದು, ಏನ್ ಮಾಡ್ಬೇಕು ಅಂತ ಅಗದಿ ಕ್ಲೀನ್ ಆಗಿ ನಮ್ಗೆ ಕಾಸ್ಟ್ ಎಫೆಕ್ಟಿವ್ ಆಗಿ ನೀವು ಕಂಪೌಂಡ್ ಎಲ್ಲ ಸಿಂಥಸಿಸ್ ಮಾಡ್ತೀರಿ. ಸೊ ಈವನ್ ಇಫ್ ಯು ಗೋ ಟು ಇಂಡಿಯಾ, ಮೇ ಬಿ ಯು ವಿಲ್ ಹ್ಯಾವ್ ಅ ವೆರಿ ಬ್ರೈಟ್ ಫ್ಯೂಚರ್ ಫಾರ್ ಪ್ರಿಪೇರಿಂಗ್ ದ ಎಕನಾಮಿಕ್ ಫ್ರೆಂಡ್ಲಿ ಕಂಪೌಂಡ್ಸ್ ಅಂಡ್ ಎಕನಾಮಿಕ್ ಕಾಸ್ಟ್ ಆಲ್ಸೋ. ಈವನ್ ದ ಕಾಸ್ಟ್ ಎಫೆಕ್ಟಿವ್ ಕಂಪೌಂಡ್ಸ್ ಯು ಕ್ಯಾನ್ ಪ್ರಿಪೇರ್. ಸೊ ಈವನ್ ನಿಮ್ದು ಅಮಿನೋಲಾಜಿಕ್ಸ್ ಕಂಪನಿ ಒಳಗಡೆ ನಿಮ್ದು ವರ್ಕ್ ಈಸ್ ಆಲ್ಸೋ, ಅದು ಬಹಳ ಇಂಟ್ರೆಸ್ಟಿಂಗ್ ಇದೆ, ಸ್ಟ್ರೆಸ್ಫುಲ್ ಇದೆ. ಪ್ಯೂರ್ ಕಂಪೌಂಡ್ ತೆಗಿಬೇಕನ್ನುವಂತ ಸ್ಟ್ರೆಸ್ ಬೇರೆ ಯಾರಿಗೂ ಇರುವುದಿಲ್ಲ, ಆರ್ಗ್ಯಾನಿಕ್ ಕೆಮಿಸ್ಟ್ ಅವ್ರಿಗೆ ಬಿಟ್ರೆ. ಸರ್, ಈಗ ನನ್ ಕ್ವಶನ್ ಏನಂದ್ರೆ, ಟೋಟಲ್ ಓವರ್ ಆಲ್ ನಿಮ್ಮ ಕೊರಿಯಾದಲ್ಲಿ ನಿಮ್ಮ ಜೀವನ ಸುಮಾರು 13 ವರ್ಷಗಳ ಕಾಲ ನೀವು ಇಲ್ಲಿ ಜೀವನ ಮಾಡಿರ್ತೀರಿ, 13-14 ಆಗಿರ್ಬೋದು. ಸೊ ಇಲ್ಲಿ ನೀವು ನನಗೆ ಏನ್ ಹೇಳ್ಬೇಕಂದ್ರೆ, ಕೊರಿಯನ್ ಲ್ಯಾಂಗ್ವೇಜ್ ಕಲೀಲೇಬೇಕಾ, ಅಥವಾ ಕಲೀಲಾರ್ದನು ಇಲ್ಲಿ ನಾವು ಸರ್ವೈವ್ ಆಗಬಹುದಾ, ಅಥವಾ ಆಮೇಲೆ ಇಲ್ಲಿ ಸೌತ್ ಕೊರಿಯನ್ ಫ್ರೆಂಡ್ಸ್ ನಮಗೆ ಎಷ್ಟು ಇಂಪಾರ್ಟೆಂಟ್ ಆಗ್ತಾರ ಮುಂದೆ ನಮ್ಮ ಡೇ ಟು ಡೇ ಲೈಫ್ ಒಳಗಾಗಿರ್ಬಹುದು, ಅಥವಾ ಬೇರೆ ನಾವು ಕಂಪ್ನಿ ಜಾಬ್ಸ್ ಹೋಗಕ್ಕಾಗಿರ್ಬಹುದು, ಅವ್ರ ಜೊತೆ ನಾವು ಕಾಂಟ್ಯಾಕ್ಟ್ಸ್ ನ ಇಟ್ಕೋಬೇಕಾ, ಆಮೇಲೆ ಇಲ್ಲಿರುವಂತಹ ಇಂಡಿಯನ್ ಫ್ರೆಂಡ್ಸ್ ನೆಟ್ವರ್ಕ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತ, ಅದನ್ನೇನಾದ್ರೂ ಒಂಚೂರು ಹೇಳ್ಬಹುದಾ? So firstly, as far as survival is concerned, only for survival, ನಿಮ್ಗೆ ಕೊರಿಯನ್ ಏನು ಬರಲ್ಲ ಅಂದ್ರೆ okay, you can survive. That is only survival. Okay. So you will not be having any social life or any enjoyment. You cannot enjoy the country's culture or anything. You can just survive without knowing Korean. Yakandre, okay, as our research is concerned, ನಮ್ಮ ಕೊರಿಯನ್ ಲ್ಯಾಂಗ್ವೇಜ್ ಅಷ್ಟು ಅವಶ್ಯಕತೆ ಇಲ್ಲ, ಬಿಕಾಸ್ ಕೆಮಿಕಲ್ ಲ್ಯಾಂಗ್ವೇಜ್ ಏನೈತಿ ಎವ್ರಿಬಡಿ ಕ್ಯಾನ್ ಕಮ್ಯುನಿಕೇಟ್. ಸೊ ಲ್ಯಾಬ್ರೋಟರಿ
ಹಾ ಯಾ ಲ್ಯಾಬ್ರೋಟರಿ ಕಲೀಗ್ಸ್ ಇರ್ಬೋದು ಅಥವಾ ಹೊರಗಡೆ ಸ್ವಲ್ಪ ನಿಮ್ ರಿಲೇಟೆಡ್ ಫೀಲ್ಡ್ ಒಳಗಿರೋ ಫ್ರೆಂಡ್ಸ್ ಇರ್ಬೋದು, ದೇ ಕ್ಯಾನ್ ಕಮ್ಯುನಿಕೇಟ್ ಇನ್ ಯುವರ್ ಕೆಮಿಕಲ್ ಲ್ಯಾಂಗ್ವೇಜ್. ಸೊ ಅಲ್ಲಿ ಅಂತಪರಿ ಏನೋ ಪ್ರಾಬ್ಲಮ್ ಬರಂಗಿಲ್ಲ. ಯು ಕ್ಯಾನ್ ಎಕ್ಸ್ಚೇಂಜ್ ಯುವರ್ ಐಡಿಯಾಸ್, you can discuss your scientific aspects with friends. ಅಲ್ಲಿ ಪ್ರಾಬ್ಲಮ್ ಬರಂಗಿಲ್ಲ. ಬಟ್ ವೆನ್ ವಿ ಆರ್ ಇನ್ ದ ಲಾಂಗ್ ಟರ್ಮ್, we long for some social life. ಸೊ ನಿಮ್ಗ ನಿಮ್ ವರ್ಕ್ ಪ್ಲೇಸ್ ಒಳಗೆ ಸೋಷಿಯಲ್ ಲೈಫ್ ಬೇಕಂತಂದ್ರ ಜಸ್ಟ್ ಬೇಸಿಕ್ ನಾಲೆಜ್ ಆಫ್ ಕೊರಿಯನ್ ಈಸ್ ವೆರಿ ಎಸೆನ್ಸಿಯಲ್. ಸೊ ಅವಾಗ ನಿಮಗ್ ಕೊರಿಯನ್ ಲ್ಯಾಂಗ್ವೇಜ್ ಸ್ವಲ್ಪ ಬೇಸಿಕ್ ನಾಲೆಜ್ ಐತಿಪ್ಪ ಅಂದ್ರೆ ದೇ ಓಪನ್ ಅಪ್ ವಿತ್ ಯು. Okay. So otherwise they try to distance. The only relation you will be having is professional with your Korean colleagues agli, nimma Korean boss agli. Only professional relationship will be having. So if we want more than survival, then little basic understanding of Korean language is very important. ಸೊ ನೀವು ಹೊರಗಡೆ ಹೋಗಿ ಕೊರಿಯನ್ ಕಲ್ಚರ್ನು ಎಂಜಾಯ್ ಮಾಡ್ಬೋದು, ಅಥವಾ ಯು ಫೀಲ್ ಲೈಕ್ ಪಾರ್ಟ್ ಆಫ್ ದ ಕಂಟ್ರಿ ವೇರ್ ಯು ಆರ್ ಲಿವಿಂಗ್. ಸೊ ಅದಕ್ಕಾಗಿ ಕೊರಿಯನ್ ಲ್ಯಾಂಗ್ವೇಜ್ ಈಸ್ ಅಸೆನ್ಸಿಯಲ್. ಸೊ ಇನ್ನೊಂದು ನಾನ್ ನಿಮ್ಗೆ ಕಾಮನ್ ಕ್ವಶನ್ ಕೇಳೋದು, ದಕ್ಷಿಣ ಕೊರಿಯಾ ಅಂದ್ರೆ ಅಲ್ಲಿ ಫುಡ್ ಸರಿ ಇರಲ್ಲಪ್ಪ ಅಂತ ಹೇಳ್ತಾರೆ. ಸೊ ಹೌ ಡು ಯು ಓವರ್ಕಮ್ ದ ಫುಡ್ ಹ್ಯಾಬಿಟ್, ಆರ್ ಕ್ಯಾನ್ ಯು ಈಟ್ ಕೊರಿಯನ್ ಫುಡ್? Yes, it's true. Whoever ಯಾರಾದ್ರೂ for the first time ಯಾರು ಕೊರಿಯಾಕ್ ಬರ್ತಾರ, ಸೊ ಮಾಸ್ಟರ್ಸ್ ಟೈಮ್ ನಾಗ ಆಗ್ಲಿ ಅಥವಾ ಪೋಸ್ಟ್ ಡಾಕ್ಟರಲ್ ರಿಸರ್ಚ್ ಟೈಮ್ ನಾಗ ಆಗ್ಲಿ, this is the one major problem everybody faces, food. ಯಾಕಂದ್ರ ಕೊರಿಯನ್ ಫುಡ್ and Indian food, you cannot compare them. They are totally different. Totally different food. ಈಗ ನಾವು ಏಷ್ಯನ್ ಫುಡ್ ಕಂಪೇರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಓಕೆ ಶ್ರೀಲಂಕನ್ ಫುಡ್, ಚೈನೀಸ್ ಫುಡ್ ಅಂಡ್ ಪಾಕಿಸ್ತಾನ್ ಫುಡ್, ಇಲ್ಲಿ ಕಂಪ್ಯಾರಿಸನ್ ಇರ್ತದೆ. ದೇ ಆರ್ ಲಿಟಲ್ ಸ್ಪೈಸಿ, ದೇ ಆರ್ ಲಿಟಲ್ ಆಯಿಲಿ, ಸಮಥಿಂಗ್ ಲೈಕ್ ದಟ್. ಆದ್ರೆ ನೀವು ಕೊರಿಯಾ ಫುಡ್ ಅಥವಾ ಇಂಡಿಯಾ ಫುಡ್ ನೀವು ಕಂಪೇರ್ ಮಾಡಕಂದ್ರೆ ದೇ ಆರ್ ಟೋಟಲಿ ಡಿಫ್ರೆಂಟ್. ದೇರ್ ಇಸ್ ನೋ ಕಂಪ್ಯಾರಿಸನ್. ನಾವು ಕಂಪ್ಯಾರಿಸನ್ ಮಾಡಿದ್ರೆ ಅಂದ್ರೆ ವಿ ಆರ್ ಕಂಪೇರಿಂಗ್ ಆರೆಂಜಸ್ ಅಂಡ್ ಆಪಲ್ಸ್. ದೇ ಆರ್ two totally different fruits, though they have their different aspects. So time, first 1 year or 2 years, maybe it's very difficult. I do understand for Korean food new experience modaka, athwa smell agli, a taste agli. So you will not get used to it at least 1 year or 2 years. So slowly if you keep trying, you develop taste for it. Not in comparison to Indian food. It is a totally different food anta ನೀವು ಅದನ್ನ start enjoying. So give a try. ಅದೇ ಅಷ್ಟೇ ಹೇಳೋದು ನಾನು. Give it a try and you start enjoying. ಓಕೆ ಸರ್. ಸೊ ನಾನೀಗ ನಿಮ್ಗೆ ಒಂದು ಪರ್ಸನಲ್ ಕ್ವಶನ್ ಅನ್ನ ಕೇಳ್ತೀನಿ. ನಾನ್ ನಿಮ್ ಬಗ್ಗೆ ರಿಸರ್ಚ್ ಮಾಡಿದಾಗ ನನಗೆ ತಿಳಿದು ಬಂದ ಮಾಹಿತಿ ನೀವು ಚಾರಿಟಿ ವರ್ಕ್ ಅನ್ನ ಮಾಡ್ತೀರಿ ಅಂತ. ಸೊ ಈ ಚಾರಿಟಿ ವರ್ಕ್ ನೀವು ಇಲ್ಲಿ ಕೊರಿಯನ್ಸ್ ಯಾರಾದ್ರೂ ಅದ್ರೊಳಗಡೆ ಇನ್ವಾಲ್ವ್ ಆಗಿದಾರಾ, ಅಥವಾ ಅವ್ರು ಯಾವುದೇ ರೀತಿ ನಿಮ್ಗೆ ಹೆಲ್ಪ್, ನಿಮ್ ಚಾರಿಟಿ ವರ್ಕ್ ನೀವು ಇಂಡಿಯಾದಲ್ಲಿ ಅಷ್ಟೇ ಮಾಡ್ತೀರಿ ಅಂತ ನನಗ್ ಗೊತ್ತೈತಿ. ಸೊ ಇಲ್ಲಿ ಅವರು ಏನಾದ್ರೂ ಅದಕ್ಕೆ ಯಾವುದೇ ರೀತಿ ನಿಮ್ ಹೆಲ್ಪ್ ಮಾಡಿರಬಹುದು, ಅಥವಾ ಯಾವ್ದಾದ್ರು ಕೊರಿಯನ್ ಫ್ರೆಂಡ್ಸ್ ಇನ್ವಾಲ್ವ್ ಆಗಿದಾರ? ಅದನ್ನ ನಿಮ್ ಇಚ್ಛೆ, ನೀವು ಇಷ್ಟಪಟ್ರೆ ಹೇಳ್ಬಹುದು, ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್. Yeah, I'm very pleased to. No problem at all. Please proceed. So actually, I come from a very tiny village from Dharwad district. ಅದು ನಾನು ಕಲ್ತಿರ್ತಕ್ಕಂಥ ಪ್ರೈಮರಿ ವಿಲೇಜ್ ನಲ್ಲಿ I was the first science graduate ಆ ಸ್ಕೂಲಿಂದ. ಸೊ ನಂಗೆ ಏನಿತ್ತಪ್ಪ ಅಂದ್ರೆ ನಾನು ಕಲ್ತು ಹೊರಗಡೆ ಬಂದ ಸ್ಕೂಲಿಗೆ ವಾಪಸ್ ಏನಾದ್ರು ಮಾಡ್ಬೇಕು, ಸಮಥಿಂಗ್ ವಿ ಹ್ಯಾವ್ ಟು ಡೂ, ಬಿಕಾಸ್ ವಿಲೇಜ್ ಸ್ಕೂಲ್ ಕಂಡೀಷನ್ಸ್ ಹೆಂಗಿರುತ್ತೆ ಅಂತೆಲ್ಲ ನಿಮಗೂ ಗೊತ್ತಿರ್ಬೋದಲ್ಲೇ. ಸೊ ಅದನ್ನೊಂದು ಯಾವಾಗ್ಲೂ ತಿಳಿಯೋಗಿತ್ತು. ಯಾವಾಗ ಇಲ್ಲಿ ಬಂದು ಒಂದು 4-5 ವರ್ಷ ಪೋಸ್ಟ್ ಡಾಕ್ಟರಲ್ ರಿಸರ್ಚ್ ಆದ್ಮೇಲೆ, ಸೊ ದಿಸ್ ಈಸ್ ದ ಟೈಮ್ ಐ ಹ್ಯಾವ್ ಟು ಡೂ ಸಮಥಿಂಗ್ ಅಂತೇಳಿ. ಸೊ ಒಂದಿಷ್ಟು ಫ್ರೆಂಡ್ಸ್ ಜೊತೆ ಇಲ್ಲಿ ನಾನು ಡಿಸ್ಕಸ್ಸು ಮಾಡಿದೆ, ಹಿಂಗ್ ಮಾಡೀನಿ, ಹೌ ಟು ಡೂ ಅಂತೇಳಿ. ಅವಾಗ ಡಾಕ್ಟರ್ ಚಿನ್ನ ಆಗ್ಲಿ, ಡಾಕ್ಟರ್ ರಾಘವೇಂದ್ರ ಆಚಾರ್ಯ,
ಇವರೆಲ್ಲಾನು ಓಕೆ ದಿಸ್ ಇಸ್ ಅ ವೆರಿ ಗುಡ್ ಐಡಿಯಾ, ಏನಾದ್ರು ಮಾಡೋಣ ಅಂತೇಳಿ ಸೊ ದೇ ಆಲ್ ಕೇಮ್ ಫಾರ್ವರ್ಡ್. ಅವಾಗ ಮತ್ತೆಲ್ಲ ನಮ್ಮ ಇಂಡಿಯನ್ ಕಮ್ಯುನಿಟಿ ಫ್ರೆಂಡ್ಸ್ ಏನಿದ್ದಾರೆ ಇಲ್ಲಿ ಎಲ್ಲಾರು, ಸೊ ವಿ ಹ್ಯಾವ್ ಅ ವೆರಿ ಬಿಗ್ ಕಮ್ಯುನಿಟಿ. ಅವ್ರ ಜೊತೆ ಎಲ್ಲಾನು ಡಿಸ್ಕಸ್ ಮಾಡಿದಾಗ ಯಾ ಎವ್ರಿಬಡಿ ವೇರ್ ಆಫ್ ದ ಸೇಮ್ ಒಪಿನಿಯನ್, ಓಕೆ ಯು ಕ್ಯಾನ್ ಡೂ ಸಮಥಿಂಗ್. ಅವಾಗ ನಾವು ಒಂದಿಷ್ಟು ಮನಿ ರೇಸ್ ಮಾಡಿ ಸೊ ಒಂದು ಟ್ರಸ್ಟ್ ಅನ್ನ ಸ್ಟಾರ್ಟ್ ಮಾಡಿದ್ವಿ, NGO ಧರ್ಮತಾರ ಎಜುಕೇಶನ್ ಫೌಂಡೇಶನ್ ಅಂತ NGO ಸ್ಟಾರ್ಟ್ ಮಾಡಿದ್ವಿ. ಧರ್ಮತಾರ ದತ್ತಿ ನೀಲಿ ಫೌಂಡೇಶನ್. ಹಾ ಧರ್ಮತಾರ ಎಜುಕೇಶನ್ ಫೌಂಡೇಶನ್ ಅಥವಾ ಧರ್ಮತಾರ ದತ್ತು ನಿಧಿ. ಇನ್ ಕನ್ನಡ ಧರ್ಮತಾರ ದತ್ತು ನಿಧಿ. ದಟ್ಸ್ ದ ಸೇಮ್ ಆಸ್ ಧರ್ಮತಾರ ಎಜುಕೇಶನ್ ಫೌಂಡೇಶನ್. ಸೊ ಅದನ್ನ ಸ್ಟಾರ್ಟ್ ಮಾಡಿ ನಾವಲ್ಲಿ ಮೊದ್ಲೇಕ್ ಒಂದ್ ಸ್ಕೂಲ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಈಗ ನಿಯರ್ ಬೈ 2-3 ವಿಲೇಜಸ್ ನೆಲ್ಲ ಕವರ್ ಮಾಡಿ. ಸೊ ಎವ್ರಿ ಇಯರ್ ವಿ ಟ್ರೈ ಟು ಗಿವ್ ದೆಮ್ first to 5th standards, about 250 to 300 students. We look after all their school kits, books irbodu, ಅವ್ರದ ಯೂನಿಫಾರ್ಮ್ಸ್ ಇರ್ಬೋದು, ಆತರ ಬೇರೆ ಏನಾರ ಬಸ್ ಪಾಸ್ ರಿಲೇಟೆಡ್ ಇಶ್ಯೂಸ್ ಇತ್ತಂದ್ರ ಅಂತದ್ದು. ಆಮೇಲೆ ರೀಸೆಂಟ್ಲಿ ಅವ್ರಿಗೆ ಲಾಕ್ಡೌನ್ ಇಂದಾಗಿ ಡೈರೆಕ್ಟ್ ಆಗಿ ಕಮ್ಯುನಿಕೇಟ್ ಇದು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ದೇ ವಾಂಟೆಡ್ ಪ್ರಿಂಟರ್ ಮಷೀನ್. ಸೊ ವಿ ಪ್ರೊವೈಡೆಡ್ ಪ್ರಿಂಟರ್ ಥ್ರೂ ಅವರ್ ಫೌಂಡೇಶನ್. ಸೊ ಈ ತರ ನಾವ್ ಏನ್ ಮಾಡಿದೀವಿ ಅಂತ ಪ್ರಿನ್ಸಿಪಲ್ ಅಮೌಂಟ್ ಏನು ಕಲೆಕ್ಟ್ ಮಾಡಿದ್ವಿ ಇನ್ನೂ ತನ. ಸೊ ಅಮೌಂಟ್ ಅನ್ನ ಬ್ಯಾಂಕ್ ಅಲ್ಲಿ ನಮ್ಮ NGO ಅಕೌಂಟ್ ಅಲ್ಲಿ ಅದನ್ನ ಫಿಕ್ಸ್ ಡಿಪಾಸಿಟ್ ಇಡ್ತೀವಿ ನಾವು. ಆ ಫಿಕ್ಸ್ ಡಿಪಾಸಿಟ್ ಇಂದ ಎವ್ರಿ ಇಯರ್ ಏನ್ ಇಂಟ್ರೆಸ್ಟ್ ಬರುತ್ತಲ್ಲ ಆ ಇಂಟ್ರೆಸ್ಟ್ ತಗೊಂಡು ವಿ ಟ್ರೈ ಟು ಹೆಲ್ಪ್ ದೆಮ್. ಯಾಕಂದ್ರೆ ಇಟ್ ಈಸ್ ಸೆಲ್ಫ್ ಸಸ್ಟೈನೇಬಲ್. ಸೊ ಫಾರ್ ಎಕ್ಸಾಂಪಲ್ ನೀವು ಒಂದೇ ವರ್ಷ ಎಲ್ಲಾ ಪ್ರಿನ್ಸಿಪಲ್ ಅಮೌಂಟ್ ಅನ್ನು ನೀವು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಅಂತಾರೆ ಎಲ್ಲರಿಗೆ. So next year you may able to raise money or you may not. So ನೀವು ಪ್ರಿನ್ಸಿಪಲ್ ಅಮೌಂಟ್ ಫಿಕ್ಸ್ ಇಟ್ಟು ಅದರಿಂದ ಬರೋ ಇಂಟ್ರೆಸ್ಟ್ ತಗೊಂಡು ನಾವೆಲ್ಲರಿಗೆ ಹೆಲ್ಪ್ ಮಾಡೋದ್ರಿಂದ ಇಟ್ ಈಸ್ ಸೆಲ್ಫ್ ಸಸ್ಟೈನೇಬಲ್. ಸೊ ಎವ್ರಿ ಇಯರ್ ವಿಲ್ ಏಬಲ್ ಟು ಹೆಲ್ಪ್ ಆಲ್ ದ ಸೇಮ್ ಸ್ಟೂಡೆಂಟ್ಸ್ ಎವ್ರಿ ಇಯರ್. ಸೊ ಆ ತರ ನಾವು ಮಾಡ್ತಾ ಇದ್ದೇವೆ. ಸೊ ಎವ್ರಿ ಇಯರ್ many friends are joining in and contributing. So we are able to help many rural students. ಸೊ ಈಗ ಆಕ್ಚುಲಿ ನಮ್ದು ISRK ಮೇನ್ ಉದ್ದೇಶನೂ ಅದೇ. ಅಂದ್ರೆ ಯಾರಾದ್ರೂ ಈಗ ಕನ್ನಡ ಭಾಷೆ ISRK ಪಾಡ್ಕಾಸ್ಟ್ ಮಾಡುತ್ತಿರೋ ಉದ್ದೇಶನೂ ಅದೇ ಸರ್. ಯಾಕಂದ್ರೆ ಎಲ್ಲರಿಗೂ ಇದು ರೀಚ್ ಆಗ್ಬೇಕು. ಎಲ್ಲರೂ ಹಳ್ಳಿ ಒಳಗಿರುವಂತವ್ರು, ಗ್ರಾಮದೊಳಗಿರುವಂತವ್ರು, ಈಗ ಸಿಟಿ ಒಳಗಿರುವಂತವ್ರು ಯಾರಾದ್ರೂ ಪ್ರೊಫೆಸರ್ ಕೇಳಿ ಇಲ್ಲ ಫ್ರೆಂಡ್ಸ್ ಆದ್ರೂ ಕೇಳಿ ಅವ್ರ ಲೈಫ್ ಅನ್ನ ಬಿಲ್ಡಪ್ ಮಾಡ್ಕೊಂಡ್ ಬಿಡ್ತಾರ. ಬಟ್ ಈಗ ಹಳ್ಳಿ ಒಳಗಡೆ ಇರುವಂತಹ ಜನರಿಗೆ ಎಕ್ಸ್ಪೋಜರ್ ಕಡಿಮೆ ಆಗಿರುತ್ತೆ. ಸೊ ಹಂಗಾಗಿ ಅವರಿಗೆ ತಿಳಿಯುವಂತಹ ಭಾಷೆ ಒಳಗನೆ ನಾವು ಈಗ ನಮ್ದು ISRK ಪಾಡ್ಕಾಸ್ಟ್ ಅನ್ನ ನಿಮ್ಮಂತ ಅತಿಥಿಗಳ ಜೊತೆ ಮಾಡಿ ಅವರಿಗೆಲ್ಲ ರೀಚ್ ಮಾಡುವಂತಹ ಕಾರ್ಯವನ್ನ ನಾವು ಮಾಡ್ತಾ ಇದ್ದೀವಿ. ದಯಮಾಡಿ ನೀವು ಯಾವ ಊರಿನವ್ರು ಅನ್ನೋದೊಂದು ಹೇಳ್ಬೇಕು. ಅಂದ್ರೆ ಅವ್ರು ಏನಂತಾರ ನೋಡ್ದವ್ರು, ಓಕೆ ಸೊ ನಮ್ಮ ಊರಿನವರು ಅಲ್ಲಿದಾರ ಸೊ ಅವರು ಮಾತಾಡಿದ್ರಿ ಇವತ್ತ ಅಂತ ಅವ್ರು ಖುಷಿ ಪಡ್ತಾರ. ಆಮೇಲೆ ನಂಗೆ ಇನ್ನೊಂದು ಕ್ವಶನ್ ಆಯ್ತು ಸರ್. ಸೊ ಅದೇನ್ ನೀವು 1 to 5 ಅಂತ ಹೇಳಿದ್ರಲ್ಲ, ಸೊ ಅದು ಪ್ರೈಮರಿ ಸ್ಕೂಲ್ ಅಷ್ಟೇನಾ ಅಥವಾ ಅದ್ರದ್ದು ಎಕ್ಸ್ಟೆಂಡೆಡ್ ಪಾರ್ಟ್ ಇದೆಯಾ? ಹೈಸ್ಕೂಲ್, ಕಾಲೇಜ್ ಈ ರೀತಿ ಯಾವ್ದಾದ್ರು? ಆಕ್ಚುಲಿ ನಾನ್ ಧಾರವಾಡ ತಾಲೂಕ್ ಕನಕೂರ್ ಗ್ರಾಮ, ನಮ್ದು ಕನಕೂರ್ ಅಂತ ಹೇಳಿ. ಸೊ ಕನಕೂರು ಅಲ್ಲಿ ಸುತ್ತಮುತ್ತ ಏನ್ ವಿಲೇಜಸ್ ಅದಾವಲ್ಲ, ಎಲ್ಲಾ ವಿಲೇಜಸ್ ಒಳಗ ಯೂಶುವಲಿ 1 to 6th ಅಂದ್ರೆ ಎಲಿಮೆಂಟರಿ ಸ್ಕೂಲ್ ಮಾತ್ರ ಸ್ಕೂಲ್ ಇರೋದಲ್ಲ. ಅಂದ್ರೆ ಅಷ್ಟು ಸಣ್ಣ ಗ್ರಾಮಗಳವು. ಸೊ ಅದಕ್ಕಾಗಿ ನಾವು ನಮ್ ಟ್ರಸ್ಟ್ ಏನಿದೆ ಅಲ್ಲ, ಎಜುಕೇಶನ್ ಫೌಂಡೇಶನ್ ದತ್ತು ನಿಧಿ, ಇದನ್ನ ಅಷ್ಟಕ್ಕನ್ನ ಲಿಮಿಟ್ ಮಾಡ್ಕೊಂಡು ಎಲಿಮೆಂಟರಿ ಸ್ಕೂಲ್ದವ್ರಿಗೆ ಅಷ್ಟ ಲಿಮಿಟ್ ಮಾಡಿ ನಮ್ ಉದ್ದೇಶ ಏನಪ್ಪಾ ಅಂದ್ರ ಪುಷ್ ದೆಮ್ ಟು ಹೈಯರ್ ಸ್ಕೂಲ್ಸ್. ಅಂದ್ರೆ ಇಲ್ಲಿ ಅವರು ಕ್ಲೀನ್ ಆಗಿ ಕಂಪ್ಲೀಟ್ ಮಾಡ್ಕೊಂಡು ಏನು ಡ್ರಾಪ್ ಔಟ್ ಆಗದೆ, ಯಾವುದೇ ಒಂದ್ ಸ್ಟೂಡೆಂಟ್ ಡ್ರಾಪ್ ಔಟ್ ಆಗದೆ ಇಲ್ಲಿ ಎಲ್ಲಾನು ಸುಗಮವಾಗಿ ಮಾಡ್ಕೊಂಡು ಮುಂದೆ ಹೈಯರ್ ಸ್ಟಡೀಸ್ಗೆ ಅಂದ್ರ ಹೈಸ್ಕೂಲ್ಗೆಲ್ಲ ಸಿಟಿಗೆ ಹೋಗ್ಲಿ ಅನ್ನೋ ಒಂದೇ ಉದ್ದೇಶದಿಂದ ನಾವು ಇದನ್ನ ಅಲ್ಲಷ್ಟ ರೆಸ್ಟ್ರಿಕ್ಟ್ ಮಾಡ್ಕೊಂಡೇವಿ. ಸೊ ಅಲ್ಲಿ ಸೆಲೆಕ್ಟಿವ್ ಆಗಿ ಅವ್ರು ಯಾವಾಗ ಹೈಸ್ಕೂಲ್ಗೆ ಹೋಗ್ತಾರಲ್ಲ, ಸೆಲೆಕ್ಟಿವ್ ಆಗಿ ಏನಾರ ಪ್ರಾಬ್ಲಮ್ಸ್ ಇತ್ತಪ್ಪ ಅಂದ್ರೆ ವಿ ಹೆಲ್ಪ್ ದಮ್, ನಾಟ್ ಯೂನಿವರ್ಸಲಿ ಎಲ್ಲರಿಗೂ ಅಲ್ಲಿ ಮಾಡಂಗಿಲ್ಲ. ಸೆಲೆಕ್ಟಿವ್ಲಿ ಸಂಬಡಿ ಹ್ಯಾವಿಂಗ್ ಸಮ್ ಪ್ರಾಬ್ಲಮ್, ಅವಾಗ ನಾವು ಸೆಲೆಕ್ಟಿವ್ ಆಗಿ ಅವ್ರವ್ರಿಗೆ ಹೆಲ್ಪ್ ಮಾಡ್ತೀವಿ. ಅದರ್ವೈಸ್ ಈ ಎಲಿಮೆಂಟರಿ ಸ್ಕೂಲ್ನಾಗ ಎಲ್ಲರಿಗೂ ಮಾಡ್ತೀವಿ. ಈಗ 3 ಗ್ರಾಮಕ್ಕ ನಾವು ಕವರ್ ಮಾಡ್ತೇವ್ರಿ. ನಮಗಿರೋ ಫಂಡಿಂಗ್ ಎಕ್ಸೆಸಿಬಿಲಿಟಿ ಎಷ್ಟದ ನಮ್ಗ ಆ ಬೇಸ್ ಮೇಲೆ 3 ಗ್ರಾಮಕ್ಕ ಮಾಡ್ತೇವಿ. ಅಬೌಟ್
250 to 300 ಸ್ಟೂಡೆಂಟ್ಸ್ ಇದ್ರೊಳಗ ಬರ್ತಾರೆ ಎವ್ರಿ ಇಯರ್. Sir, you're really doing a great job. So ನೀವು ನಮ್ಮ 2ನೇ ಸಂಚಿಕೆ ಅತಿಥಿಯಾಗಿ ಬಂದಿರೋದು ಮೇ ಬಿ ನಮ್ಮೆಲ್ಲರ ಪುಣ್ಯ ಅಂತ ನಾನು ಹೇಳ್ಬೋದು. ಸೊ ನಿಮ್ಗೆ ISRK ಪಾಡ್ಕಾಸ್ಟ್ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕಂತಿದ್ರೆ ಹೇಳ್ಬೋದು ಸರ್, 1-2 ಮಾತುಗಳನ್ನ. No, actually, first of all, thank you for this opportunity. ಯಾಕಂದ್ರೆ ಈ ISRK ಕನ್ನಡ ಪಾಡ್ಕಾಸ್ಟ್ ನೀವ್ ಏನ್ ಮಾಡ್ತಾರೆ, ರಿಯಲಿ ಇಟ್ಸ್ ಅ ಗ್ರೇಟ್ ಇನಿಷಿಯೇಟಿವ್. ಯಾಕಂದ್ರ ಇನ್ಫಾರ್ಮೇಶನ್ ಬಹಳಷ್ಟು ಜನರಿಗೆ ಕೊಡ್ಬೇಕನ್ನೋ ಇನ್ಫಾರ್ಮೇಶನ್ ಬಹಳಷ್ಟು ಇರ್ತಾವ, ಬಟ್ ಪ್ಲಾಟ್ಫಾರ್ಮ್ ಇರಂಗಿಲ್ಲ. ಸೊ ನೀವು ಒಂದು ಪ್ಲಾಟ್ಫಾರ್ಮ್ ಇದನ್ನ ಮಾಡಿದ್ರಿಂದ ಈ ಬೇರೆ ಬೇರೆ ಯಾರ ಗೆಸ್ಟ್ ಮಾಡೋದ್ರಿಂದ ಬೇರೆದವ್ರಿಗೆ ಬೇರೆ ಐಡಿಯಾಸ್, ಬೇರೆ ಎಕ್ಸ್ಪೀರಿಯನ್ಸ್. ಸೊ ಅಟ್ ಎ ಟೈಮ್ ಒಂದೇ ಪ್ಲೇಸ್ ಒಳಗೆ ಎಲ್ಲಾನು ಈಸಿಯಾಗಿ ಅಕ್ಸೆಸಿಬಲ್ ಆಗ್ತಾವ ನೋಡ್ಬೇಕಂದವ್ರಿಗೆ ಅಥವಾ ಇನ್ಫಾರ್ಮೇಶನ್ ತಗೋಬೇಕಂದವ್ರಿಗೆ. ಸೊ ದಿಸ್ ಇಸ್ ರಿಯಲಿ ಅ ಗ್ರೇಟ್ ಇನಿಷಿಯೇಟಿವ್. ಸೊ ಆಲ್ ದ ಬೆಸ್ಟ್ ಐ ಕ್ಯಾನ್ ಸೇ. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ನನ್ಗೆ ಇನ್ನೊಂದು ಹೇಳ್ಬೇಕು ಸರ್, ISRK ನಮ್ಮ ಉದ್ದೇಶ ಇರೋದನ್ನ ನಾನು ಆಲ್ರೆಡಿ ಕ್ಲಿಯರ್ ಮಾಡಿದೆ. ISRK ಪಾಡ್ಕಾಸ್ಟ್ ಇದು ಕನ್ನಡದ 2ನೇ ಸಂಚಿಕೆ ಆಗಿರೋದು. ಸೊ ಇದನ್ನ ನೀವು ಎಲ್ಲರೂ ಯೂಟ್ಯೂಬ್ ನಲ್ಲಿ ಅಥವಾ ಫೇಸ್ಬುಕ್ ನಲ್ಲಿ, ಟ್ವಿಟರ್ ನಲ್ಲಿ, ಲಿಂಕ್ಡ್ಇನ್ ನಲ್ಲಿ, ಯಾವುದೇ ಪ್ಲಾಟ್ಫಾರ್ಮ್ ಒಳಗೂ ನೀವು ISRK ಅನ್ನೋದನ್ನ ನೀವು ಸರ್ಚ್ ಮಾಡಿ ಫಾಲೋ ಅಥವಾ ಮಾಡ್ಬೋದು, ಸಬ್ಸ್ಕ್ರೈಬ್ ಆದ್ರೂ ಮಾಡ್ಬೋದು. ಇದೇ ರೀತಿ ಎಲ್ಲ ಭಾಷೆಯ ನಮ್ಮ ISRK ಪಾಡ್ಕಾಸ್ಟ್ ಕೂಡ ನಡೀತಾ ಇದೆ. ಅದರದ ಎಪಿಸೋಡ್ ಆಲ್ರೆಡಿ ಯೂಟ್ಯೂಬ್ ನಲ್ಲಿ ಇದೆ. ಇಂಗ್ಲಿಷ್ ಭಾಷೆ ಇದೆ, ತಮಿಳ್ ಇದೆ, ತೆಲುಗು ಇದೆ, ಕನ್ನಡ ಇದೆ, ಹಾಗೂ ಇತರ ಭಾಷೆ ಇದೆ. ಅವನ್ನು ನೀವು ಕೊರಿಯನ್ ಸಹಿತ ಅವ್ರದ್ದು ಒಂದು ಪಾಡ್ಕಾಸ್ಟ್ ಆಲ್ರೆಡಿ 1-2 ಎಪಿಸೋಡ್ ರಿಲೀಸ್ ಆಗಿದೆ. ಸೊ ದಯಮಾಡಿ ಯೂಟ್ಯೂಬ್ ಅಲ್ಲಿ ನೀವು ನೋಡಬಹುದು, ಫೇಸ್ಬುಕ್, ಟ್ವಿಟರ್ ಇದರಲ್ಲಿ ಎಲ್ಲದರಲ್ಲೂ ಫಾಲೋ ಮಾಡಬಹುದು, ಇನ್ಸ್ಟಾಗ್ರಾಮ್ ಅಲ್ಲೂ ನೋಡಬಹುದು. ಐ ಆಮ್ ವೆರಿ ಹ್ಯಾಪಿ ಟು ಬಿ ದ ಪಾರ್ಟ್ ಆಫ್ ದಿಸ್ 2nd episode. Thank you so much, sir, for joining us today. And I wish you all the best and have a good day, sir. Thank you. Yeah, thank you. Thank you so much. Thank you.